ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ನಾನು ಇವತ್ತು ನಾಗರಿಕ ಮತ್ತು ಮಹಿಳಾ ಪೊಲೀಸ್ ಪದೇ 2022ರ ಸಾಮಾನ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾನು ಅದರ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡ್ರಿ, ಇಂಪಾರ್ಟೆಂಟ್ ಆಗಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂಥೇಳಿ ನಿಮಗೆ ಅರ್ಥ ಆದರೆ ನೀವು ಎಕ್ಸಾಮಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನು ಪಡೆದುಕೊಳ್ಬೋದು. ನೋಡ್ರಿ, ನಾನು ಇಂಡಿವಿಜುವಲ್ ಆಗಿ ಒಂದೊಂದು ಕ್ವಶನ್ಗಳ ಕುರಿತಾಗಿ ತಿಳಿಸ್ತೀನಿ. ಮತ್ತಪ್ಪ ಅಂತಂದರೆ ಆ ಕ್ವಶನ್ ಯಾವ ಬೇಸ್ ಮೇಲೆ ಕೇಳ್ತಾ ಇದ್ದಾರೆ ಮತ್ತು ಅದರ ವೆರಿ ಇಂಪಾರ್ಟೆಂಟ್ ಆದ ಟಾಪಿಕ್ ಯಾವುದು ಅಂತೇಳಿ ಮೊದಲು ಅರ್ಥ ಮಾಡ್ಕೊಳ್ರಿ ನೀವು. ಆಮೇಲೆ ಆ ಟಾಪಿಕ್ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಪ್ರಶ್ನೆನ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಹಿಂದೆ ಅಂತೇಳಿ. ಇದು 2022ರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆಗಿರ್ತಕ್ಕಂಥ PC ಕಾನ್ಸ್ಟೇಬಲ್ ಎಕ್ಸಾಮ್ ಕುರಿತಾಗಿ ಇವತ್ತು ನಾವು ನೋಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂತಂತಂದರೆ, ಮೊದಲನೇ ಪ್ರಶ್ನೆ ಅಂದರೆ ಸೂರ್ಯನ ಸುತ್ತ ಇರುವಂತಹ ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಗ್ರಹಗಳು, ಇದ್ರ ಬಗ್ಗೆ ನೀವು ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಏನು ಹೇಳಿ, ಗ್ರಹಗಳು ಎಷ್ಟು, ಟೋಟಲ್ ಆಗಿ ಎಷ್ಟು ಗ್ರಹಗಳಿದಾವೆ? 8 ಗ್ರಹಗಳಿದಾವೆ. ಅವು ಯಾವ್ಯಾವು ಆ ಗ್ರಹಗಳ ಕುರಿತಾಗಿ ಪೂರ್ತಿಯಾಗಿ ನೀವು ತಿಳಿದುಕೊಳ್ಬೇಕು. ನೋಡ್ರಿ, ಮೊದಲ 5, 3, 8 ಮತ್ತು 9 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, 8 ಗ್ರಹಗಳಿದಾವೆ. ಎಷ್ಟು? ಟೋಟಲ್ ಆಗಿ 8 ಗ್ರಹಗಳಿದಾವೆ. ನೀವು ವಿಜ್ಞಾನ ಭಾಗದ ಪುಸ್ತಕದಲ್ಲಿ ನೋಡ್ತಾ ಹೋದ್ರೆ, ಏನು ವಿಜ್ಞಾನದಲ್ಲಾಗಲಿ ಪುಸ್ತಕದಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಪೂರ್ತಿಯಾಗಿ 8 ಗ್ರಹಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾರೆ. ಏನು, ನೀವು ಇಂಪಾರ್ಟೆಂಟ್ ಆಗಿ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಇಂಡಿವಿಜುವಲ್ ಆಗಿ ಅಂದ್ರೆ ChatGPT ಆಗಲಿ, ಗೊರಕ್ ಆಗಲಿ, ಅಥವಾ ಜೆಮಿನಿ AI ಅದರಲ್ಲಿ ನೋಡ್ಕೊಳ್ರಿ ನೀವು ಯಾವ ಥರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಯಾವ ಟಾಪಿಕ್ ಮೇಲೆ ಅಂತೇಳಿ. ನೋಡೋಣ, 1ನೇ ಪ್ರಶ್ನೆ ನೋಡಿದ್ವಿ ನಾವು. ಈಗ 2ನೇ ಪ್ರಶ್ನೆ ನೋಡೋಣ. ನೋಡ್ರಿ, ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೀತಾರೆ ಅಂಥೇಳಿ. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೀತಾರೆ? 1 ಗ್ರಹಗಳು, 2 ಧೂಮಕೇತು, 3 ಉಪಗ್ರಹ, 4 ಉಲ್ಕೆ. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 4 ಉಲ್ಕೆ ಅಪ್ಪ ಅಂತಂತಂದ್ರೆ ಬೀಳುವ ನಕ್ಷತ್ರ ಅಂತೇಳಿ ಕರೀತಾರೆ. ನಕ್ಷತ್ರಗಳು ಇದು ಕೂಡ ಗ್ರಹಗಳು ಚಾಪ್ಟರ್ನಾಗೆ ಬರ್ತದೆ. ನೋಡ್ರಿ, ಒಂದೇ ಚಾಪ್ಟರ್ ಮೇಲೆ 2 ರೀತಿಯಾಗಿರ್ತಕ್ಕಂಥ ಪ್ರಶ್ನೆನ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡ್ರಿ, 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ನೀರಿನಿಂದ ಯಾವ ರೋಗ ಉಂಟಾಗಲ್ಲ ಅಂತೇಳಿ ಪ್ರಶ್ನೆ. 1ನೇದು ಅಸ್ತಮ, 2 ಅಮೀಬಿಕ್ ಡಿಸ್ಟೆಂಟಿ, 3 ಕಾಲರ, 4 ಟೈಫಾಯ್ಡ್. ಅಂದ್ರೆ ನೀರಿನಿಂದ ಉಂಟಾಗುವಂಥ ರೋಗಗಳು ಯಾವ್ಯಾವಿದಾವಪ್ಪ ಅಂತಂತಂದ್ರೆ ನೋಡ್ರಿ, ಇಲ್ಲಿ ಅಸ್ತಮ ಒಂದನ್ನು ಬಿಟ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ನೀರಿನಿಂದ ಇದು ಉಂಟಾಗೋದಿಲ್ಲ. ಉಳಿದಿರುವಂಥದ್ದು ಕಾಲರ, ಟೈಫಾಯ್ಡು ಮತ್ತು ಅಮೀಬಿಕ್ ಡಿಸೆಂಟ್ರಿ. ಈ 3 ರೋಗಗಳು ನೀರಿನಿಂದ ಉಂಟಾಗುವಂತಹ ರೋಗಗಳಾಗಿದ್ದಾವೆ. ನೋಡ್ರಿ, ನೀವು ಯಾವ ರೋಗಗಳು ವಿಜ್ಞಾನದ ಚಾಪ್ಟರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ರೋಗಗಳು ಮತ್ತು ವೈರಸ್ಗಳು, ಸೂಕ್ಷ್ಮಾಣು ಜೀವಿಗಳಿಂದ ಹರಡುವಂಥ ರೋಗಗಳು ಯಾವಿದಾರೆ ಅಂತೇಳಿ ಇದ್ರ ಕುರಿತಾಗಿ ಫುಲ್ ಡೀಟೇಲ್ ಆಗಿ ನೋಡ್ಕೊಂಡು ಹೋಗಬೇಕು. ನೋಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಇದು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, 4ನೇ ಪ್ರಶ್ನೆ, ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಣ ಮಾಡ್ತದೆ ಅಥವಾ ನಿಯಂತ್ರಿಸುತ್ತದೆ ಅಂತೇಳಿ ಕೇಳಿದ್ದಾರೆ. 1ನೇದು ಸಕ್ಕರೆ, 2 ಕೊಬ್ಬು, 3 ಗ್ರಂಥಿಗಳು, 4 ಪ್ರೋಟೀನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ತಾ ಹೋದ್ರೆ 1ನೇದು ಸಕ್ಕರೆ ಅಪ್ಪ ಅಂತಂತಂದರೆ ಸಕ್ಕರೆ ಅಂಶವು ಏನು ಇನ್ಸುಲಿನ್ ಅಂಶಗಳನ್ನು ನಿಯಂತ್ರಣ ಮಾಡುತ್ತೆ ಅಂಥೇಳಿ. ಇದು ಕೂಡ ಸೈನ್ಸ್ಗೆ ಸಂಬಂಧಪಟ್ಟಂತೆಯೇ ಐತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ನೀವು ಇದು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಐತೆ. ಇಂಪಾರ್ಟೆಂಟ್ ಆಗಿ ಯಾವುದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ, ಏನು ದೈನಂದಿನವಾಗಿ ನಾವು ಏನೇನು ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೇನೂ ಕೂಡ ಕೆಲವೊಂದು ಸರಿ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತವೆ. ಹಾಗಾಗಿಬಿಟ್ಟು ನೀವಪ್ಪ ಅಂತಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ನೋಡ್ರಿ, ಕಂಪಲ್ಸರಿ ಯಾವಾಗಲೂ ವಿಟಮಿನ್ಗಳಿಗೆ ಸಂಬಂಧಪಟ್ಟಂತೆ ಏನು ಹೇಳಿ, ವಿಟಮಿನ್ ಸಂಬಂಧಪಟ್ಟಂತೆ ಅಪ್ಪ ಅಂತಂತಂದ್ರೆ ಕಂಪಲ್ಸರಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಯ್ತು. ವಿಟಮಿನ್ C ಕಡಿಮೆ ಆದಾಗ ಏನಾಗ್ತದೆ ಅಂತೇಳಿ ಕೇಳಿದ್ದಾರೆ. 1 ಉಸಿರಾಟದ ತೊಂದರೆ ಆಗುವುದು, 2 ಇರುಳು ಕುರುಡು ಉಂಟಾಗುವುದು,
3 ಮೂತ್ರಪಿಂಡ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸದೇ ಇರುವಂಥದ್ದು. 4 ಸ್ಕರ್ವಿ ಉಂಟಾಗ್ತದೆ ಅಂತೇಳಿ. ನೋಡ್ರಿ, ವಿಟಮಿನ್ ಸಿ ಏನಕ್ಕೆ ಸಂಬಂಧಪಡ್ತದೆಯಪ್ಪ ಅಂತಂತ ಕೇಳಿದ್ದಾರೆ ಅಲ್ಲಿ. ಕಡಿಮೆ ಆಯ್ತಪ್ಪ ಅಂದ್ರೆ ಅವಾಗ ಏನಾಗ್ತದೆ ಅಂತೇಳಿ. ಇಲ್ಲಿ ನೋಡ್ರಿ ಆಪ್ಷನ್ಸ್ 4 ಸ್ಕರ್ವಿ ಅಪ್ಪ ಅಂತಂದ್ರೆ ಉಂಟಾಗ್ತದೆ, ಸ್ಕರ್ವಿ ರೋಗವು ಉಂಟಾಗ್ತದೆ ಅಂತೇಳಿ, ವಿಟಮಿನ್ ಸಿ ಇಂದ ಸ್ಕರ್ವಿ ಉಂಟಾಗ್ತದೆ ಅಂತೇಳಿ ಹೇಳಿದ್ದಾರೆ. ಅದಕ್ಕಾಗಿ ನೀವು ವಿಟಮಿನ್ಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಉತ್ತರ ಬರೀಬೇಕಪ್ಪ ಅಂದ್ರೆ ವಿಟಮಿನ್ ಚಾಪ್ಟರ್ ಮೇಲೆ ಫುಲ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕು. ಯಾವ್ದು ಹೇಳಿ? ವಿಟಮಿನ್. ನಾನು ಪ್ರತಿಯೊಂದು ಕೇಳ್ತಾ ಇದ್ದೀನಿ, ಯಾವ್ದಾವ್ದು ಚಾಪ್ಟರ್ ಯಾವ್ದಾವ್ದ್ರ ಮೇಲೆ ಕೇಳ್ತಾ ಇದ್ದಾನೆ ಅಂತೇಳಿ ಅದನ್ನು ನೀವು ಒಂದು ಪೇಪರಲ್ಲಿ ನೋಟ್ಸ್ ಮಾಡ್ಕೊಳ್ರಿ. ಈ ಚಾಪ್ಟರ್ ಇಂಪಾರ್ಟೆಂಟು, ಇದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಆವಾಗ ನೀವಪ್ಪ ಅಂತಂತಂದರೆ ಕರೆಕ್ಟಾಗಿ ಆನ್ಸರ್ನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ನೋಡೋಣ, 6ನೇ ಪ್ರಶ್ನೆ, 7ನೇ ಪ್ರಶ್ನೆ ನೋಡೋಣ. ನೋಡ್ರಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನೆಕಾರರು ಅಂತ ಯಾರಿದ್ದಾರೆ ಅಂತೇಳಿ. ನೋಡ್ರಿ, ಇದು ಕರ್ನಾಟಕದ ಏನು ರಚನಾಕಾರರ ಕುರಿತಾಗಿ ತಿಳಿಸ್ತದೆ. ಏನ್ರಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಇದು ಯಾರು ಬರೆದಿದ್ದಾರಪ್ಪ ಅಂತಂತಂದ್ರೆ ರಚನಾಕಾರರು ಜಯಪ್ರಕಾಶ್ ನಾರಾಯಣ ಬರೆದಿದ್ದಾರ, ಅಥವಾ 2 ಗದುಗಿನ ನಾರಾಯಣಪ್ಪ ಬರೆದಿದ್ದಾನ, 3 ಹುಯಿಲ್ಗೋಳ ನಾರಾಯಣರವರು ಬರೆದಿದ್ದಾರ, 4 ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಬರೆದಿದ್ದಾನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹುಯಿಲ್ಗೋಳ ನಾರಾಯಣರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನಾಕಾರರು ಇವರು ಆಗಿದ್ದಾರೆ. ಅಂದರೆ ಕವಿ ಯಾರು, ಕೃತಿಗಳು ಯಾವ್ಯಾವು, ಇವು ವೆರಿ ಇಂಪಾರ್ಟೆಂಟ್. ಇದು ಟಾಪಿಕ್ ಮೇಲಪ್ಪ ಅಂದರೆ ಭಾಳಷ್ಟು ಸಾರಿ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಇದ್ರ ಕುರಿತಾಗಿ ನೀವು ಸೆಕೆಂಡ್ PUC ಪುಸ್ತಕದಲ್ಲಿ ಇತಿಹಾಸ ವಿಭಾಗದಲ್ಲಿ ಬಹಳಷ್ಟು ಎಕ್ಸ್ಪ್ಲೈನ್ ಆಗಿ ಕವಿ ಕೃತಿಗಳ ಕುರಿತಾಗಿ, ಅಂದರೆ ಯಾರ್ಯಾರು ರಾಜ್ಯರು ಆಳ್ವಿಕೆ ಮಾಡಿದಾರಲ್ಲ ಅಲ್ಲಿ ಬರುವಂತಹ ಕವಿ ಕೃತಿಗಳು ಅವುಗಳನ್ನು ಕುರಿತಾಗಿ ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು. ನೋಡಿದ್ರಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ರಾಜ ಮನೆತನಗಳು ಯಾವ್ಯಾವ ಇದಾವಲ್ಲ ಅದ್ರ ಬಗ್ಗೆ ಪೂರ್ತಿಯಾಗಿ ಲಿಸ್ಟ್ ಮಾಡ್ಕೊಳ್ರಿ. ಅವ್ರ ರಾಜಧಾನಿ ಯಾವುದು, ಯಾವಾಗ ಸ್ಥಾಪನೆ ಮಾಡಿದ್ರು, ಮತ್ತೆ ಸ್ಥಾಪಕ ಯಾರು. ನಾನು ಇದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಕ್ಲಾಸ್ಗಳನ್ನು ಹೇಳ್ಕೊಡ್ತಾ ಬರ್ತೀನಿ. ಬಟ್ ಆದರೂ ಕೂಡ ಇವಾಗ ಯಾವ ಬೇಸ್ ಮೇಲೆ ಕ್ವಶನ್ ನಾನು ಕೇಳ್ತಾ ಇದ್ದಾರೆ ಅಂತೇಳಿ ನಾವು ತಿಳಿದುಕೊಳ್ಳೋದಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡ್ರಿ, 1ನೇದು ಕದಂಬ, 2 ಹೊಯ್ಸಳ, 3 ರಾಷ್ಟ್ರಕೂಟರು, 4 ಬಾದಾಮಿ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರಪ್ಪ ಅಂತಂದ್ರೆ ನಮ್ಮ ಕನ್ನಡವನ್ನ ಆಳಿರ್ತಕ್ಕಂತಹ, ಕರ್ನಾಟಕವನ್ನು ಆಳಿರ್ತಕ್ಕಂತಹ ಮೊಟ್ಟ ಮೊದಲನೇ ಯಾವುದಾದ್ರೂ ರಾಜ್ಯ ಮನೆತನ ಅಥವಾ ಸಾಮ್ರಾಜ್ಯ ಇದ್ರೆ ಅದು ಕದಂಬ ಸಾಮ್ರಾಜ್ಯ. ಏನ್ ಹೇಳ್ರಿ? ಕದಂಬ. ಹೀಗೆ ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಇವರೆಲ್ಲರ ಕುರಿತಾಗಿ ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ನೀವು ತಿಳಿದುಕೊಳ್ರಿ. ಅವಾಗಪ್ಪ ಅಂತಂದ್ರೆ ಯಾವುದೇ ಪ್ರಶ್ನೆ ಕೇಳಿದಾಗ ನೀವು ಸಲೀಸಾಗಿ ಆನ್ಸರ್ ಅನ್ನ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, 9ನೇ ಪ್ರಶ್ನೆ, ವಿಶ್ವವಿಖ್ಯಾತ ಇಂಜಿನಿಯರ್, ಆಡಳಿತ ಮತ್ಸದಿ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೈಸೂರಿನ ದಿವಾನರು ಯಾರಾಗಿದ್ದಾರೆ ಅಂತೇಳಿ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ 1 ಸರ್ ಎಂ ವಿಶ್ವೇಶ್ವರಯ್ಯ, 2 ಸರ್ ಮಿರ್ಜಾ ಇಸ್ಮಾಯಿಲ್, 3 ಶೇಷಾದ್ರಿ ಅಯ್ಯಾರ್, 4 ಆನಂದರಾವ್. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಇಂಜಿನಿಯರ್ ಆಗಿದ್ದಾರೆ, ಅಭಿಯಂತರರಾಗಿದ್ದಾರೆ ಮತ್ತು ಇವರು ಮೈಸೂರಿನ ದಿವಾನರಾಗಿದ್ರು. ನೋಡ್ರಿ, ಬಹಳಷ್ಟು ಸರಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ಮೈಸೂರಿನ ದಿವಾನರು ಎಷ್ಟು ಜನರು ಇದಾರಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರು ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಅವ್ರ ಕೊಡುಗೆಗಳೇನಿದಾರಲ್ಲ ಅದ್ರ ಮೇಲೆ ಫಿಕ್ಸ್ ಆಗಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ 100% ಆಗಿ ಪ್ರತಿಯೊಂದು ಯಾವುದೇ ಎಕ್ಸಾಮ್ ಅಲ್ಲಿ. ಇದು ಸ್ಪೆಷಲ್ ಆಗಿ PUC ಮತ್ತು VAO ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗ್ಬಿಟ್ಟು ನೀವು ದಿವಾನರು ಅಂತ ಹೇಳಿ ಪುಸ್ತಕದಲ್ಲಿದೆ, ದಿವಾನರಿಗೆ ಸಂಬಂಧಪಟ್ಟಂತ ಪೂರ್ತಿಯಾದ ಡೀಟೇಲ್ ಆದ ಮಾಹಿತಿಯನ್ನು ತಿಳ್ಕೊಳ್ರಿ. ಆವಾಗ ನಿಮಗೆ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಆಮೇಲೆ ಶೇಷಾದ್ರಿ ಅಯ್ಯರ್ ಅವರು ಇವರೆಲ್ಲ ಕುರಿತಾಗಿ ಮಾಹಿತಿಯನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಯಾವುದೇ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆಗೆ ನೋಡ್ರಿ, ಕರ್ನಾಟಕದ ಉದ್ಯಾನ ನಗರ ಎಂದಿಸ್ಕೊಂಡಿರ್ತಕ್ಕಂಥ ಊರು ಯಾವುದು ಅಂತೇಳಿ. ಕರ್ನಾಟಕ
ಉದ್ಯಾನ ನಗರ ಅಂತೇಳಿ. ನೋಡ್ರಿ ಧಾರವಾಡ, ಮಂಗಳೂರು, ಮೈಸೂರು, ಬೆಂಗಳೂರು ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಬೆಂಗಳೂರನ್ನ ಕರ್ನಾಟಕದ ಉದ್ಯಾನ ನಗರ ಎಂದು ಕರೀತಾರೆ. ಕರ್ನಾಟಕವನ್ನ ನೋಡ್ರಿ, ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವಲ್ಲ, ಜಿಲ್ಲೆಗಳ ಪೂರ್ತಿಯಾದ ಮಾಹಿತಿಯನ್ನು ತಿಳ್ಕೊಳ್ರಿ. ನೀವು ಒಂದು ಗುಲ್ಬರ್ಗ ತಗೊಂಡ್ರಿ ಅಂತಂದ್ರೆ ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜಮನೆತನಗಳು ಯಾವುವು, ಅಲ್ಲಿ ಹರಿಯುವಂಥ ನದಿಗಳು ಯಾವ್ಯಾವು, ಆಮೇಲೆ ಅಲ್ಲಿರುವಂಥ ಜಲಾಶಯಗಳು ಯಾವ್ಯಾವು, ಮತ್ತೆ ಅಲ್ಲಿ ಬರುವಂತಹ ಫುಡ್ ಪಾರ್ಕ್ಗಳು ಯಾವ್ಯಾವು, ಅದ್ರ ಪೂರ್ತಿಯಾಗಿ ನೀವು ಡೀಟೇಲ್ ಆಗಿ ಒಂದು ಸಾರಿ ನೋಡ್ಕೊಂಡು ಬಿಟ್ರೆ 360 ಡಿಗ್ರಿಯಲ್ಲಿ ಆಂಗಲಲ್ಲಿ ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡುವಂಥ ಎಬಿಲಿಟಿಯನ್ನು ಹೊಂದಿರ್ತೀರಿ. ನಾನು ಏನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಜಿಲ್ಲೆಗಳಿದಾವಲ್ಲ, ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ಫಸ್ಟ್ ತಿಳ್ಕೊಳ್ರಿ, ಆವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಕರ್ನಾಟಕದ ರೈಲು ಮಾರ್ಗ ಇಲ್ಲದೆ ಇರುವಂತಹ ಜಿಲ್ಲೆ ಯಾವುದು ಅಂತೇಳಿ. ಕರ್ನಾಟಕದಲ್ಲಿ ರೈಲು ಮಾರ್ಗವು ಇರಲಾರ್ದಂಥ ಜಿಲ್ಲೆ ನೋಡ್ರಿ, ಮೈಸೂರು 1, 2 ಕೊಡಗು, 3 ಹಾಸನ, 4 ಬೀದರ್. ನೋಡ್ರಿ, ಕೊಡಗು ಇದೆಯಲ್ಲ, ಈ ಕೊಡಗು ಘಾಟ್ ಪ್ರದೇಶ ಅಂತ ಹೇಳ್ತೀವಲ್ಲ, ಈ ಕಡೆಗೆಲ್ಲ ಘಾಟ್ ಪ್ರದೇಶ ಇರ್ತವೆ. ಅವಾಗ ನೀವು ಕೊಡಗು ಇದು 2002ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ, PC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕೊಡಗುಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ರೈಲು ಮಾರ್ಗವೇ ಇಲ್ಲದಂತಹ ಜಿಲ್ಲೆ ಆಗಿದೆ ನೋಡ್ರಿ ಕೊಡಗು. ನೀವು ಕರ್ನಾಟಕದಲ್ಲಿ ಇರುವಂತಹ ರೈಲು ಮಾರ್ಗಗಳು, ಎಲ್ಲ ರೈಲು ಮಾರ್ಗಗಳ ಕುರಿತಾಗಿ ಅಧ್ಯಯನ ಮಾಡ್ರಿ. ನೀವೇನಿಲ್ಲ, ಇದೊಂದು ಪ್ರಶ್ನೆಯನ್ನ ತೆಗೆದುಕೊಂಡ್ಬಿಟ್ಟು ChatGPTಯಲ್ಲಿ ಹಾಕ್ಬಿಟ್ಟು ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನ ಈ ಹಿಂದೆ ಯಾವ್ದು ಕೇಳಿದ್ದಾರೆ ಮತ್ತೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಅದ್ರದ್ದು ಪೂರ್ತಿಯಾದ ಡಿಟೇಲ್ ಮಾಹಿತಿ ನಿಮಗೆ ಕೊಡ್ತಾರೆ. ನೋಡಿದ್ರಲ್ಲ, ಇದೇ ಥರಪ್ಪ ಅಂತಂತಂದ್ರೆ ರೈಲ್ವೆಗಳು ಯಾವ್ಯಾವ ಇದಾವಲ್ಲ ಅದ್ರ ಕುರಿತಾಗಿ ಪೂರ್ತಿ ಡೀಟೇಲ್ ಆಗಿ ಅಧ್ಯಯನವನ್ನ ಮಾಡ್ರಿ. ಇದು ಲಾಸ್ಟ್ ಎಕ್ಸಾಮ್ ಸಲುವಾಗಿ. ನೋಡ್ರಿ, ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು, ಸ್ಥಾಪಕ ಯಾರು, ಬೆಂಗಳೂರನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಮಹಾಪುರುಷ ಯಾರು ಅಂತ ಕೇಳಿದ್ದಾರೆ. ನೋಡ್ರಿ, ಒಂದನೇದು ಲಾರ್ಡ್ ಬೆಂಟಿಂಗ್, ದೇವರಾಜ ಅರಸ, ಕೆಂಪೇಗೌಡ, ಸರ್ ಎಂ ವಿಶ್ವೇಶ್ವರಯ್ಯರವರು. ನೋಡ್ರಿ, ನೀವು ಲಾರ್ಡ್ ಬೆಂಟಿಂಗು ಸಂಬಂಧಪಡಂಗಿಲ್ಲ, ದೇವರಾಜ ಅರಸರವರಪ್ಪ ಅಂದ್ರೆ ಅವರು ಕೂಡ ಸಂಬಂಧಪಡಂಗಿಲ್ಲ, ವಿಶ್ವೇಶ್ವರಯ್ಯ ಅವರು ದೊಡ್ಡ ಅವರು ಇಂಜಿನಿಯರ್ ಕೂಡ, ಅವರು ಸಂಬಂಧಪಡಲ್ಲ. ಬಟ್ ಕೆಂಪೇಗೌಡ ಅವರು ಯಾರು, ನಾಡಪ್ರಭು ಅಂತೇಳಿ ಕರೀತಾರೆ ಇವರಿಗೆ, ನಾಡಪ್ರಭು ಕೆಂಪೇಗೌಡ ಇವರು ಬೆಂಗಳೂರನ್ನ ಸ್ಥಾಪಿಸಿರ್ತಕ್ಕಂತಹ ಮಹಾಪುರುಷರಾಗಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿಗಳ ವಿಶೇಷತೆ ಏನಂತ ಹೇಳಿ ಪ್ರಶ್ನೆಗಳನ್ನು ಕೇಳಿದಾಗ ಅವಾಗ ಆನ್ಸರ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣೀಕರ್ತರು ಯಾರಾಗಿದ್ರು ಅಂತೇಳಿ. 1 ರಾಮಕೃಷ್ಣ ಹೆಗಡೆ, 2 ನಿಜಲಿಂಗಪ್ಪ, 3 ಕೆಂಗಲ್ ಹನುಮಂತಯ್ಯ, 4 ದೇವರಾಜ ಅರಸ. ನೋಡ್ರಿ, ಮುಖ್ಯಮಂತ್ರಿಗಳು ಯಾರ್ಯಾರಿದಾರಲ್ಲ ಅವ್ರ ಕುರಿತಾಗಿ ನೀವು ಪೂರ್ತಿ ಕರ್ನಾಟಕದ ಚೀಫ್ ಮಿನಿಸ್ಟರ್ CM ಅವರ ಪೂರ್ತಿ ಡೀಟೇಲ್ ಆದ ಮಾಹಿತಿಗಳನ್ನ ತಿಳಿದುಕೊಳ್ರಿ. ಯಾರ್ಯಾರು CM, ಎಷ್ಟನೇ CM ಆಗಿದ್ದಾರೆ, ಅವರ ಅಧಿಕಾರಾವಧಿ ಏನು, ಅವ್ರು ತೆಗೆದುಕೊಂಡು ಬಂದಿರತಕ್ಕಂತಹ ಕೊಡುಗೆಗಳೇನು, ಸಾಧನೆಗಳು, ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರಿಯಪ್ಪ ಅಂತಂದ್ರೆ ಇವೆಲ್ಲ ಈಸಿಯಾಗಿ ಗೊತ್ತಾಗ್ತದೆ. ನೋಡ್ರಿ, ಆಪ್ಷನ್ಸು 3 ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ವಿಧಾನಸೌಧ ನಿರ್ಮಾಣಕ್ಕೆ ಕಾರ್ಯಕರ್ತರಾಗಿದ್ದಾರೆ, ಕಾರಣೀಭೂತರಾಗಿದ್ದಾರೆ. ನಿರ್ಮಾಣ ಹಂತದಲ್ಲಿ ಅವರಷ್ಟು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಸಂಗೊಳ್ಳಿ ರಾಯಣ್ಣನವರು ಮಹಾನಾಯಕ. ಸಂಗೊಳ್ಳಿ ರಾಯಣ್ಣನವರು ಇವರು ಯಾವ ಜಿಲ್ಲೆಯವರು ಅಂತ ಕೇಳಿದ್ದಾರೆ. 1 ಧಾರವಾಡ, 2 ಶಿವಮೊಗ್ಗ, 3 ಬೆಳಗಾಮ, 4 ಗದಗ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಬೆಳಗಾವಿ ಅಥವಾ ಬೆಳಗಾವ್ ಸಂಗೊಳ್ಳಿ ರಾಯಣ್ಣನವರ ಜಿಲ್ಲೆಯಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಕಾರಂಜಾ ಡ್ಯಾಮ್ ಎಲ್ಲಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಪ್ರತಿಯೊಂದು ಇದೊಂದು ನೆನ್ಪಿಟ್ಕೊಡ್ರಿ, ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಪೂರ್ವ ಮುಖವಾಗಿ ಹರಿಯುವಂಥ ನದಿಗಳು, ಪಶ್ಚಿಮ ಮುಖವಾಗಿ ಹರಿಯುವಂಥ ನದಿಗಳು ಯಾವ ಡ್ಯಾಮ್ಗಳಿಗೆ ಸಂಬಂಧಪಟ್ಟಿದೆ, ಅಲ್ಲಿ ನಿರ್ಮಾಣವಾಗುವಂತಹ ಅಲ್ಲಿ ಹುಟ್ಟಿಕೊಳ್ಳುವಂತಹ ಡ್ಯಾಮ್ಗಳು ಯಾವುವು, ಅದಕ್ಕೆ ಏನಂತೇಳಿ ಹೆಸರು ಕರೀತಾರೆ, ಯಾವ ಜಿಲ್ಲೆಯಲ್ಲಿದೆ, ಅದ್ರ ಕುರಿತಾಗಿ ಪೂರ್ತಿಯಾದ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ನೋಡ್ರಿ, ಕೋಲಾರ, ಕಲಬುರಗಿ, ಬೀದರ್, ಬೆಳಗಾವಿ. ನೋಡ್ರಿ, ಕಾರಂಜಾ ಜಲಾಶಯ ಎಲ್ಲಿದೆಯಪ್ಪ ಅಂತಂದ್ರೆ ಅದು ಬೀದರ್ ಎಂಟ್ರಿ ಆಗ್ತಾ ಇದ್ದಂಗೆ ಬೀದರಲ್ಲಿ ಈ ಕಾರಂಜಾ ಜಲಾಶಯ
ಹತ್ತುತ್ತದೆ. ಇದು ಎಲ್ಲಿದೆ? ಬೀದರ್ನಲ್ಲಿದೆ. ಆಪ್ಷನ್ಸ್ 3 ಬೀದರ್ ಕಾರಂಜ ಜಲಾಶಯದ ಕುರಿತಾಗಿ ಜಿಲ್ಲೆಯಲ್ಲಿ ಬರುವಂತ ಒಂದು ಡ್ಯಾಮ್ ಆಗಿದೆ. ನೋಡ್ರಿ, ಗಾಂಧೀಜಿಯವರು ಪ್ರಾರಂಭಿಸಿರುವಂತ ಪ್ರಥಮ ಸತ್ಯಾಗ್ರಹದ ಸ್ಥಳಗಳು. ಗಾಂಧೀಜಿಯವರು ಪ್ರಾರಂಭಿಸಿರ್ತಕ್ಕಂಥ ಪ್ರಥಮ ಸತ್ಯಾಗ್ರಹ ಸ್ಥಳ ಯಾವುದು? 1 ದಂಡಿ, 2 ಬರೋಡಾ, 3 ಚಂಪಾರಣ್ಯ, 4 ಬಾರ್ದೋಲಿ. ನೋಡ್ರಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಚಂಪಾರಣ್ಯದಲ್ಲಿ ಪ್ರಪ್ರಥಮವಾಗಿ ಸತ್ಯಾಗ್ರಹವನ್ನ ಕೈಗೊಳ್ಳುತ್ತಾರೆ ಮಹಾತ್ಮ ಗಾಂಧೀಜಿಯವರು. ಎಲ್ಲಿ? ಆಪ್ಷನ್ಸ್ 3 ಬಿ, ಆಪ್ಷನ್ಸ್ 3 ಚಂಪಾರಣ್ಯ ಸತ್ಯಾಗ್ರಹ ಮೂಲಕ ಅವರು ಪ್ರಥಮವಾಗಿರ್ತಕ್ಕಂತಹ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ಗಾಂಧೀಜಿಯವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿರ್ತಕ್ಕಂಥ ಸ್ಥಳಗಳು ಯಾವಿದಾವೆ, ಅವ್ರು ನಡೆಸಿರ್ತಕ್ಕಂಥ ಕರ್ನಾಟಕದ ಸತ್ಯಾಗ್ರಹಗಳು ಯಾವ್ಯಾವು, ಅವರನ್ನ ಭೇಟಿಯಾಗಿರ್ತಕ್ಕಂಥ ನಾಯಕರು ಯಾರ್ಯಾರು, ಇದ್ರ ಬಗ್ಗೆ ಫುಲ್ ಇತಿಹಾಸದಲ್ಲಿ ನೀವು ತಿಳಿದುಕೊಳ್ಬೇಕು. ಇದ್ರ ಬಗ್ಗೆ ನಾನು ಇಂಡಿವಿಜುವಲ್ ಆಗಿ ಕ್ಲಾಸ್ ಮಾಡ್ತೀನಿ, ಬಟ್ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಠರಾವನ್ನು ಮಾಡಿರ್ತಕ್ಕಂಥ ಸ್ಥಳ ಯಾವುದು? 1 ಸೂರತ್, 2 ಲಾಹೋರ್, 3 ದೆಹಲಿ, 4 ಬಾಂಬೆ. ನೋಡ್ರಿ, ಲಾಹೋರ್ ಏನಿದೆಯಲ್ಲ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಂಪೂರ್ಣ ಸ್ವಾತಂತ್ರ್ಯ ಠರಾವು ಮಾಡಿರ್ತಕ್ಕಂಥ ಸ್ಥಳವೇ ಲಾಹೋರ್ ಆಗಿದೆ. ಲಾಹೋರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಕೂಡ ಇದು ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯವಾಗಿದೆ. ನೋಡ್ರಿ, ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. 18ನೇ ಪ್ರಶ್ನೆ ನೋಡ್ರಿ, ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣವಾಗಿರ್ತಕ್ಕಂತಹ ಜನರಲ್ ಡಯಾಜ್ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕಾಗಿ ಇಂಗ್ಲೆಂಡಿಗೆ ಹೋಗಿರ್ತಕ್ಕಂತಹ ಭಾರತ ಸ್ವಾತಂತ್ರ್ಯದ ಯೋಧರು ಯಾರು ಅಂತ ಹೇಳಿ ಕೇಳಿದ್ದಾರೆ ಪ್ರಶ್ನೆ. 1 ಸುಖದೇವ್, 2 ಉಧಾಮ್ ಸಿಂಗ್, 3 ಭಗತ್ ಸಿಂಗ್, 4 ರಾಜ್ಗುರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 2 ಏನು? ಆಪ್ಷನ್ಸ್ 2 ಉಧಾಮ್ ಸಿಂಗ್ನವರು ನೋಡ್ರಿ ಇಂಗ್ಲೆಂಡಿಗೆ ಹೋಗ್ತಾರೆ. ಇದು ಜಲಿಯನ್ ವಾಲಾಬಾಗ್ ಇದೆಯಲ್ಲ, ಇದ್ರ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು ಜನ ಭಾರತೀಯರು ಸತ್ತರು ಇದರಲ್ಲಿ? ಒಂದೇ ಕೋಣೆಯಲ್ಲಿ ಅಂದ್ರೆ ಒಂದೇ ಜಾಗದಲ್ಲಿ ಎಷ್ಟು ಜನಕ್ಕೆ ಸಾಯಿಸಿದಾರ, ಎಲ್ಲ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ತಿಳ್ಕೊಳ್ಬೇಕು ನೀವು. ಅಂದಾಗ ನೀವು ಯಾವ್ದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ಏಬಲ್ ಆಗಿರ್ತೀರಿ. ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಉಧಾಮ್ ಸಿಂಗ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಹಿಂದೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಬಟ್ ಇವಾಗೆಲ್ಲ ಅವರೇಜ್ ಆಗಿ KU KPSC ಅವರೇಜ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ 10 ರಿಂದ 15 ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ, ಅಥವಾ ಇದಕ್ಕಿಂತ 1-2 ಹೆಚ್ಚಿಗೆ ಆಗ್ಬೋದು, ಇಲ್ಲಾಂದ್ರೆ 2 ಕಮ್ಮಿ ಆಗ್ಬೋದು. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜನ್ನು ಸ್ಥಾಪಿಸಿರ್ತಕ್ಕಂಥ ಸ್ಥಳ ಯಾವುದು ಅಂತ? 1 ಜಪಾನ್, ಇಂಡೋನೇಷಿಯಾ, ಸಿಂಗಾಪುರ್ ಮತ್ತು ಮಲೇಷಿಯಾ. ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಗಾಪುರ್. ನೋಡ್ರಿ, ಏನ್ ಹೇಳಿ? ಸಿಂಗಾಪುರ. ಯಾವುದು? ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ್ರು. ಎಲ್ಲಿ? ಸಿಂಗಾಪುರ್ನಲ್ಲಿ. ಯಾರು? ಸುಭಾಷ್ ಚಂದ್ರ ಬೋಸ್ನವರು. ನೋಡ್ರಿ, ಯಾರ್ಯಾರು ಯಾವ ಸಂಘವನ್ನ ಸ್ಥಾಪನೆ ಮಾಡಿದ್ರು, ಅವ್ರು ಬರೆದಿರ್ತಕ್ಕಂಥ ಕೃತಿಗಳೇನು, ಅವರು ಹೋರಾಟ ಮಾಡಿರ್ತಕ್ಕಂಥ ಸ್ಥಳ ಏನು, ಅದೆಲ್ಲದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನೆಕ್ಸ್ಟ್, ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಯಾವುದಕ್ಕಾಗಿ ನೀಡಲಾಗ್ತದೆ ಅಂತೇಳಿ 20ನೇ ಪ್ರಶ್ನೆ. 1 ಕ್ರೀಡಾ ಬರವಣಿಗೆಗೆ, 2 ಇವು ಯಾವುದೂ ಅಲ್ಲ, 3 ಉತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ, 4 ಕ್ರೀಡಾ ತರಬೇತುದಾರರಿಗೆ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 4 ಕ್ರೀಡಾ ತರಬೇತುದಾರರಿಗೆ. ಕ್ರೀಡಾ ತರಬೇತಿಗಾಗಿ ಇವರಿಗೆ ಏಕಲವ್ಯ ಪ್ರಶಸ್ತಿಯನ್ನ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನ. ಈಗ ದ್ರೋಣಾಚಾರ್ಯರ ಅಂತ ಬಂದ ತಕ್ಷಣ ನೆನಪಿಗೆ ಬರೋದೇ ಅವರ ಶಿಷ್ಯ ಆಗಿರ್ತಕ್ಕಂತಹ ಏಕಲವ್ಯನ್ ನೆನಪಿರ್ತದೆ. ಬಟ್ ದ್ರೋಣಾಚಾರ್ಯರಿಗೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಈ ಕ್ರೀಡಾ ತರಬೇತುದಾರರಿಗೆ ಅಂದ್ರೆ ಗುರುಗಳಿಗೆ ನೀಡ್ತಾರೆ ಅಂತೇಳಿ. ಅಂದ್ರೆ ಏಕಲವ್ಯರ ಗುರು ಯಾರಾಗಿದ್ರು? ದ್ರೋಣಾಚಾರ್ಯರು. ಹಂಗಾಗ್ಬಿಟ್ಟು ಇಲ್ಲೂ ಕೂಡ ಕ್ರೀಡೆಯನ್ನ ಆಡ್ತಕ್ಕಂತಹ ವ್ಯಕ್ತಿಯ ತರಬೇತುದಾರರು ಯಾರಿರ್ತಾರೆ ಅವ್ರಿಗಪ್ಪ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ನೀವು ಭಾರತ ದೇಶದಲ್ಲಿ ನೀಡುವಂತಹ ಎಲ್ಲಾ ಪ್ರಶಸ್ತಿಗಳ ಪಟ್ಟಿಯನ್ನ ಮಾಡ್ಕೊಡ್ರಿ. ಯಾವ ಇಯರ್ ಅಲ್ಲಿ ಯಾರಿಗೆ ಯಾವ ಪ್ರಶಸ್ತಿ ದೊರಕಿತ್ತು, ಈ ಪ್ರಶಸ್ತಿ ಏನು ಕೊಡ್ತಾರೆ, ಈ ಪ್ರಶಸ್ತಿ ಮೊತ್ತ ಎಷ್ಟಿರುತ್ತೆ, ಈ ಪ್ರಶಸ್ತಿಗೆ ಏನೇನು ಅರ್ಹತೆಯನ್ನು ಹೊಂದಿರಬೇಕು, ಮತ್ತು ಯಾರು ತಗೊಂಡ್ರು, ಯಾವ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರು, ಎಲ್ಲ ಮಾಹಿತಿಯನ್ನು ಇಂಡಿವಿಜುವಲ್ ಆಗಿ ತಿಳ್ಕೋತಾ ಬಂದರೆ ನಿಮಗೆ ಪ್ರಶಸ್ತಿಗಳ ಕುರಿತಾಗಿ ಪೂರ್ತಿ ಮಾಹಿತಿ ಸಿಗುತ್ತೆ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧವಿದೆ. ನೋಡ್ರಿ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ.
ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆಯನ್ನ ಬಹಳಷ್ಟು ಸಾರಿ ಕೇಳ್ತಾರೆ. ನೋಡ್ರಿ, ಒಂದು ಬ್ಯಾಡ್ಮಿಂಟನ್, ಫುಟ್ಬಾಲ್, ಹಾಕಿ, ಕ್ರಿಕೆಟ್. ನೋಡ್ರಿ, ರಣಜಿ ಟ್ರೋಫಿಯಪ್ಪ ಅಂತಂತಂದ್ರೆ ಇದು ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಟ್ರೋಫಿ ಆಗಿದೆ, ಆಟಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಟ್ರೋಫಿ ಆಗಿದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ನೋಡ್ರಿ, ಬಹಳಷ್ಟು ಇದಾವೆ. ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟ್ರೋಫಿ ಇದಾವೆ, ಫುಟ್ಬಾಲ್ಗೆ ಯಾವ್ಯಾವ ಇದಾವೆ, ಹಾಕಿಗೆ ಯಾವ್ಯಾವ ಇದಾವೆ, ಕ್ರಿಕೆಟ್ಗೆ ಇನ್ನೂ ಯಾವ್ಯಾವ ಇದಾವೆ, ಅವೆಲ್ಲ ಕುರಿತಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಇಂಡಿವಿಜುವಲ್ ಆಗಿ ಅದ್ರ ಕುರಿತಾಗಿ ಕ್ಲಾಸ್ ಮಾಡ್ತೀನಿ, ಅದ್ರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ನೋಡಿದ್ರಲ್ಲ, ರಣಜಿ ಟ್ರೋಫಿ ಅಂತ ನೆನಪು ಬಂದರೆ ನಿಮಗೆ ಕ್ರಿಕೆಟ್ ಸಂಬಂಧಪಟ್ಟಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕು. ನೋಡ್ರಿ, ಯಾರು ಗೊತ್ತಿಲ್ಲ, ವಿಶ್ವನಾಥ್ ಆನಂದ್ ಅವರು ಯಾವ ಪಂದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ? ಚೆಸ್ ಅಂತೇಳಿ ಬಂದರೆ, ಚೆಸ್ ಅಂತ ಏನಾದರೂ ಬಂತು ಅಂದರೆ ಅದಕ್ಕೆ ಬಾಸ್ ಯಾರಿದ್ರು ಮೊದಲು? ವಿಶ್ವನಾಥ್ ಆನಂದ್. ಚೆಸ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ಟೆನ್ನಿಸ್. ಚೆಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ಸ್ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇವಾಗ ನೋಡ್ರಿ, ಬಹಳಷ್ಟು ನಮ್ಮ ಗುಕೇಶ್ ಅವರು ಇದಾರಲ್ಲ, ಅವರು ಕೂಡ ಚೆಸ್ನಲ್ಲಿ ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಇತ್ತೀಚಿನ ಚೆಸ್ನ ಚಾಂಪಿಯನ್ಶಿಪ್ ಯಾರ್ಯಾರಿದ್ದಾರೆ ಅವ್ರ ಕುರಿತಾಗಿ ಪೂರ್ತಿ ಡೀಟೇಲ್ ತಿಳ್ಕೊಡ್ರಿ. ಚೆಸ್ ಯಾರ್ಯಾರು ನಮ್ಮ ಕರ್ನಾಟಕದಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಹಿಳಾ ಸ್ಥಾನದಲ್ಲಿ ಯಾರು, ಆಮೇಲೆ ಕಿರಿಯ ವಯಸ್ಸಿನ ಆಟಗಾರರು ಯಾರ್ಯಾರಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನೀವು ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ವಿಶ್ವನಾಥ್ ಆನಂದ್ ಅಂದರೆ ಇವರು ಚೆಸ್ಗೆ ಸಂಬಂಧಿಸಿರ್ತಕ್ಕಂತಹ ಆಟಗಾರರಾಗಿದ್ದಾರೆ. ನೋಡ್ರಿ, ಅಶ್ವಿನಿ ನಾಚಪ್ಪ ಯಾವ ಗೇಮಿಗೆ ಸಂಬಂಧಿಸಿದ್ದಾರೆ, ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ಹಾಕಿ, ಬ್ಯಾಡ್ಮಿಂಟನ್, ಕ್ರಿಕೆಟ್, ಅಥ್ಲೆಟಿಕ್ಸ್. ನೋಡ್ರಿ, ಇವರು ಒಬ್ಬ ಅಥ್ಲೆಟಿಕ್ಸ್ ಆಗಿದ್ದಾರೆ. ಏನು ಅಥ್ಲೆಟಿಕ್ಸ್? ಇವರು ಕೂಡ ಅಶ್ವಿನಿ ನಾಚಪ್ಪ. ನೋಡ್ರಿ, ಇವರು ಯಾವ ಗೇಮ್ಗೆ ಸಂಬಂಧಪಟ್ಟಿದ್ದಾರೆ, ಎಷ್ಟನೇ ವಯಸ್ಸಿನಲ್ಲಿ, ಇವರು ಮಾಡಿರ್ತಕ್ಕಂಥ ಸಾಧನೆಗಳೇನು, ಇವ್ರಿಗೆ ಯಾವ್ಯಾವ ಪ್ರಶಸ್ತಿ ದೊರಕಿದೆ, ಯಾವ ಇಯರಲ್ಲಿ ದೊರಕಿದೆ, ಇದ್ರ ಕುರಿತಾಗಿ ಪೂರ್ತಿ ಡೀಟೇಲ್ ಆಗಿ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕು. ಪ್ರತಿಯೊಂದು ಆಟಗಾರರ ಬಗ್ಗೆ ಟ್ರೆಂಡಿಂಗಲ್ಲಿ ಯಾರು ಇರ್ತಾರಲ್ಲ, ಪ್ರೆಸೆಂಟ್ ಪ್ರಚಲಿತದಲ್ಲಿ ಜಾಸ್ತಿ ಅವ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, 32ನೇ ಪ್ರಶ್ನೆ. ಇದು ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ವರ್ಗೀಸ್ ಕುರಿಯನ್ ಅಂತ. ಪೂರ್ತಿ ವರ್ಗೀಸ್ ಕುರಿಯನ್ ಯಾವುದಕ್ಕೆ ಸಂಬಂಧ? ವ್ಯವಸಾಯಕ, ಸಾಹಿತ್ಯಕ, ಮೆಡಿಸಿನ್ಗ, ಹಾಲು ಉತ್ಪಾದನಾ ಕ್ಷೇತ್ರಕ್ಕ? ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ನೋಡ್ರಿ, ಸರಿಯಾಗಿದ್ದ ಉತ್ತರ ನೋಡ್ರಿ, ಹಾಲು ಉತ್ಪಾದನಾ ಕ್ಷೇತ್ರಕ್ಕೆ ಇವರು ಸಂಬಂಧಪಟ್ಟಿದ್ದಾರೆ. ಯಾರು? ವರ್ಗೀಸ್ ಕುರಿಯನ್ ಅವರು. ನೋಡ್ರಿ, ಇವರನ್ನ ಶ್ವೇತ ಕ್ರಾಂತಿಯ ಪಿತಾಮಹ, ಶ್ವೇತ ಕ್ರಾಂತಿಯ ಪಿತಾಮಹ ಅಂತೇಳಿ ಕೂಡ ಕರೀತಾರೆ ಇವ್ರಿಗೆ. ನೋಡ್ರಿ, ಎಷ್ಟು ಕ್ರಾಂತಿಗಳಿದಾವಲ್ಲ, ಆ ಕ್ರಾಂತಿಗಳದು ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ರಿ. ಅದ್ರ ಪಿತಾಮಹರು ಯಾರು, ಯಾವಾಗ ಜಾರಿಗೆ ತೆಗೆದುಕೊಂಡು ಬಂದರು, ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ತೆಗೆದುಕೊಂಡು ಬಂದರು? ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳ್ತಾರಲ್ಲ, ಹಾಗಾಗ್ಬಿಟ್ಟು ಕರ್ನಾಟಕಕ್ಕೆ ಯಾವಾಗ ಜಾರಿಗೆ ತೆಗೆದುಕೊಂಡು ಬಂದಿರಪ್ಪ ಅಂತ ಅದ್ರ ಬಗ್ಗೆ ನೀವು ನೋಡಬೇಕು. ಈ ಕ್ವಶನ್ ಪೇಪರಲ್ಲಿ ನಾನು ಮೆಂಟಲ್ ಎಬಿಲಿಟಿ ಏನು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿಲ್ಲ. ಕೇವಲ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಕರೆಂಟ್ ಅಫೇರ್ಸು, ಆಮೇಲೆ GK ಸಂಬಂಧಪಟ್ಟಂತೆ ಯಾವುದೇನಿಲ್ಲ ಉಳಿದಿರೋ ಎಲ್ಲ ರೀತಿಯಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ನೆಕ್ಸ್ಟ್ 34ನೇ ಪ್ರಶ್ನೆ ಏನು? ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ವಿಶ್ವ ಬ್ಯಾಂಕ್ನ ಒಂದು ನಿಯೋಗ, ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಯಂತ್ರಿಸುವ ಅಂಗ, ನಾಗರಿಕ ಹಕ್ಕು ಸಂಸ್ಥೆ, ನಿರಾಶ್ರಿತರ ಶಿಬಿರ. ನೋಡ್ರಿ, ಇದು ನಾಗರಿಕ ಹಕ್ಕುಗಳ ಒಂದು ಸಂಸ್ಥೆಯನ್ನ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಸ್ಥೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಾಗರಿಕ ಹಕ್ಕುಗಳ ಸಂಸ್ಥೆ. ನೀವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಯಾವ್ಯಾವ ಇದಾವಲ್ಲ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಡ್ರಿ ನೀವು. ಏನು ವಿಶ್ವಸಂಸ್ಥೆ ಆಗಲಿ, UN ಆಗಲಿ, ಬಹಳಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಕೇಳ್ತಾನೆ. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಯೋಜನೆಗಳನ್ನೆಲ್ಲ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಇದರಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಕ್ಕಂಥ ಯೋಜನೆಗಳು ಯಾರು, ಅದರ ಅಧ್ಯಕ್ಷರು ಯಾರು, ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ರಿ. ನೋಡ್ರಿ, 38ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೆಳಗಿನವರುಗಳ ಪೈಕಿ ಯಾರು ಅಶೋಕನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದನು ಅಂತ? ಒಂದೇದು ಮಹೀಂದ್ರ, ಬಾಣಭಟ್ಟ, ಪುಷ್ಯಮಿತ್ರ, ಕೌಟಿಲ್ಯ. ಯಾರು ಗೊತ್ತಲ್ಲ ಮಹೀಂದ್ರ ಯಾರ ಮಗ ಅಂತೇಳಿ, ಅದ್ರ ಬಗ್ಗೆನೂ ತಿಳ್ಕೊಳ್ರಿ. ಯಾರ ಮಗ? ನೋಡ್ರಿ, ಶ್ರೀಲಂಕಾಕ್ಕೆ ಏನು ಸಂಘಮೇತ್ರಿ ಅಂತೇಳಿ ಇವ್ರ ಮಗಳು ಇರ್ಬೋದು, ಮೋಸ್ಟ್ಲಿ ಸಂಘಮೇತ್ರಿ ಇವ್ರ ಬಗ್ಗೆ ತಿಳ್ಕೊಳ್ರಿ ನೀವು. ಅಶೋಕಪ್ಪ ಅಂತಂದ್ರೆ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರ ಮಾಡೋದಕ್ಕಾಗಿ ಯಾರನ್ನ ನೇಮಕ ಮಾಡಿದಿರಪ್ಪ ಅಂತ ಮಹೀಂದ್ರ ಅವರನ್ನ ನೇಮಕ ಮಾಡಿರ್ತಾರೆ. ನೋಡ್ರಿ, ಅಶೋಕನ ಪೂರ್ತಿಯಾದ ಡೀಟೇಲ್ ಮಾಹಿತಿಯನ್ನ ತಿಳ್ಕೊಳ್ರಿ. ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ರಿ, ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ರಿ. ನಾನು ಮುಂದೆ ಕ್ಲಾಸ್ಗಳು ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ.
ಬಟ್ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಾಗ 100% ಆಗಿ ಕ್ಲಾಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆಲ್ರೆಡಿ ಜಾಬಲ್ಲಿ ಇರೋದ್ರಿಂದ ಟೈಮ್ ಯಾವಾಗ ಸಿಗುತ್ತೆ ಆವಾಗ ತಮ್ಮೆಲ್ಲರಿಗೂ ಕ್ಲಾಸಸ್ಸನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನೋಡ್ರಿ, ಕಪ್ಪು ಮಣ್ಣುಗಳು, ಮಣ್ಣಿಗೆ ಸಂಬಂಧಪಟ್ಟಂತೆ ಮಣ್ಣುಗಳು ಕಪ್ಪು, ಕೆಂಪು, ಲ್ಯಾಟ್ರಿನ್ ಮಣ್ಣು, ಇವು ಎಲ್ಲ ಮಣ್ಣುಗಳಿಗೆ ಸಂಬಂಧಪಟ್ಟಂತೆ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆಗಿರ್ತದೆ. ಕಪ್ಪು ಮಣ್ಣು ಬೆಳೆಯಲು ಉತ್ತಮವಾದದ್ದು ಯಾವುದು? ಸೆಣಬು, ಅಕ್ಕಿ, ಹತ್ತಿ, ಗೋಧಿ. ನೋಡ್ರಿ, ಕಪ್ಪು ಮಣ್ಣಿಗೆ ಫೇಮಸ್ ಅಪ್ಪ ಅಂದರೆ ಹತ್ತಿ ಬೆಳೆಯೋದಕ್ಕೆ ಕಪ್ಪು ಮಣ್ಣು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಮಣ್ಣಾಗಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಮಣ್ಣಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಾರಿ ಎಕ್ಸಾಮಲ್ಲಿ ಕೇಳ್ತಾನೆ. ಮಣ್ಣಿನ ಕುರಿತಾಗಿ ಜಿಯೋಗ್ರಫಿ ಬುಕ್ಸಲ್ಲಿ ನೀವು ಓದ್ಕೊಳ್ಬೋದು. ನೋಡ್ರಿ, ಕುದುರೆ ಮುಖ ಯಾವುದಕ್ಕೆ ಸಂಬಂಧಪಟ್ಟಿದೆ? 41ನೇ ಪ್ರಶ್ನೆ. ಕುದುರೆ ಮುಖ ನೋಡ್ರಿ, ನೀರಾವರಿ ಯೋಜನೆನ, ಕಬ್ಬಿಣದ ಅದಿರು ಯೋಜನೆನ, ಒಂದು ಪ್ರಾಣಿನ ಅಥವಾ ಒಂದು ಹಡಗುನ? ಕುದುರೆ ಮುಖಕ್ಕೆ ಯಾರ್ಯಾರೆಲ್ಲ ಹೋಗಿಲ್ಲ ನೋಡ್ರಿ, ಟ್ರಿಪ್ಗೆಲ್ಲ ಯಾರ್ಯಾರು ಹೋಗ್ತಾರೆ, ಕುದುರೆ ಮುಖ ಅಂದರೆ ಏನಂತೇಳಿ ಅವ್ರಿಗೆ ಗೊತ್ತು. ನೋಡ್ರಿ, ಕಬ್ಬಿಣ ಅದಿರಿನ ಯೋಜನೆ ಏನಪ್ಪ ಅಂತಂದ್ರೆ ನಾವು ಕುದುರೆ ಮುಖ ಹೋಲಿಸ್ತೀವಿ. ಮುಖ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಇದರ ಸರೌಂಡಿಂಗು, ಇದರ ಅಕ್ಕಪಕ್ಕ ನದಿಗಳು ಯಾವ್ಯಾವ ಹರಿತವೆ, ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಸರಿನಾ? ಕುದುರೆ ಮುಖ ಅಂದರೆ ನಿಮಗೆ ಕಬ್ಬಿಣ ಅಂತ ನೆನಪು ಬರಬೇಕು. ನೆಕ್ಸ್ಟ್, ವಿಂಡೋಸ್ 95 ಇದು ಏನಿದೆ ಅಂತ ಕೇಳಿದ್ದಾರೆ. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ. ಕಂಪ್ಯೂಟರ್ ಇತ್ತೀಚೆಗೆ ಇಂಪಾರ್ಟೆಂಟ್ ಆಗಿ ಎಐಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನೀವು ಅದನ್ನು ಕೂಡ ತಿಳ್ಕೋಬೇಕು. ಒಂದು ವಿಧವಾದ ಪೀಠೋಪಕರಣ, ಒಂದು ವಿಧವಾದ ಕಟ್ಟಡ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್, ಕಂಪ್ಯೂಟರ್ ಹಾರ್ಡ್ವೇರ್. ಸರಿಯಾಗಿರ್ತಕ್ಕಂಥ ಉತ್ತರ ಕಂಪ್ಯೂಟರ್ ಸಾಫ್ಟ್ವೇರ್. ಆಪ್ಷನ್ಸ್ 3 ಕಂಪ್ಯೂಟರ್ ಸಾಫ್ಟ್ವೇರ್, ವಿಂಡೋಸ್ 95 ಅನ್ನೋದು. ಎಲ್ಲ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಯೂಸ್ ಮಾಡ್ತಾ ಇದ್ದೀರಿ ನೀವೆಲ್ಲ ಕಂಪ್ಯೂಟರ್ನ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ನೋಡ್ರಿ, 43ನೇ ಪ್ರಶ್ನೆ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವು ರೈಲ್ವೆ ಲೈನನ್ನು ಈ ಪ್ರದೇಶದಲ್ಲಿ ಹಾದು ಹೋಗೋದಕ್ಕೆ ನಿಯೋಜನೆ ಮಾಡಲಾಗಿದೆ ಅಂತ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವು ರೈಲ್ವೆ ಲೈನ್ಗಳನ್ನು ಈ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ನಿಯೋಜನೆಯನ್ನು ಮಾಡಲಾಗಿದೆ. ಆಪ್ಷನ್ ಸಿ ಕೊಲ್ಲಾಪುರದಿಂದ ಕಿರ್ನಾಲ್ವರೆಗೂ, ಆಪ್ಷನ್ಸ್ 2 ಪಣಜಿಯಿಂದ ಕೋಜಿಕೋಡ್ವರೆಗೂ, ಆಪ್ಷನ್ಸ್ 3 ರೋಹಾದಿಂದ ಮಂಗಳೂರಿನವರೆಗೂ, ಆಪ್ಷನ್ಸ್ 4 ಮನ್ಮಾಡ್ನಿಂದ ಕೊಯಮತ್ತೂರಿನವರೆಗೂ. ನೋಡ್ರಿ, ನಿಮಗೆ ಕೊಂಕಣ ಅಂದರೆ ನೋಡ್ರಿ, ಇದು ಫಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಏನು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಮೇಲೆ ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಅಂದರೆ ಮೂಡಣ, ಪಡುವಣ, ತೆಂಕಣ, ಬಡಗಣ, ಈ 4 ದಿಕ್ಕುಗಳು ಅಂದರೆ ಕನ್ನಡದಲ್ಲಿ ಅದರ ಮತ್ತು ಇತರೆ ದಿಕ್ಕುಗಳ ಕುರಿತಾಗಿ ಕೂಡ ನೀವೆಲ್ಲ ತಿಳ್ಕೊಳ್ಬೇಕು. ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತೆ ಅಪ್ಪ ಅಂದರೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಭಾರತ ದೇಶದಲ್ಲಿ ಓಡಾಡುವಂಥ ರೈಲ್ವೆಗಳ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅವು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದೇವೆ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಿಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಆಪ್ಷನ್ಸ್ 3 ರೋಹಾದಿಂದ ಮಂಗಳೂರಿನವರೆಗೂ ಅಂತಪ್ಪ ಅಂತಂದರೆ ಅದರ ಸಲುವಾಗಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವು ಈ ಪ್ರದೇಶದ ಮೂಲಕ ಹಾದು ಹೋಗೋದಕ್ಕೆ ನಿಯೋಜನೆಯನ್ನು ಮಾಡಲಾಗಿದೆ ಅಂತೇಳಿ. ನೋಡ್ರಿ, ಮದರ್ ತೆರೇಸಾ 44ನೇದೇನು, ಮದರ್ ತೆರೇಸಾ ಮಹಿಳಾ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ. ಮದರ್ ತೆರೇಸಾ ಏನು? ಒಂದು ಮುಂಬೈನ ಕೊಟ್ನಾಯಮ್ಮ, ಕೋಲ್ಕತ್ತಾನ, ಕೊಡೈಕೆನಾಲ್. ಆಪ್ಷನ್ಸ್ 4 ಕೊಡೈಕೆನಾಲ್. ಇದು ತಮಿಳುನಾಡಿನಲ್ಲಿದೆ ನೋಡ್ರಿ. ಕೊಡೈಕೆನಾಲ್ ಎಲ್ಲಿ ಬರುತ್ತಿದ್ದು? ತಮಿಳುನಾಡಿನಲ್ಲಿ. ಯಾರು ಇದು? ಮದರ್ ತೆರೇಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆಯಪ್ಪ ಅಂತಂದ್ರೆ ಇದು ಕೊಡೈಕೆನಾಲ್, ತಮಿಳುನಾಡಲ್ಲಿ ಇದೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವಂತ ಮೊದಲು ಆತನಿಗಿದ್ದ ಹೆಸರೇನು ಅಂತೇಳಿ. ಮೊದಲು ಫಸ್ಟ್ ಇವನಿಗೆ ಏನಂತ ಕರಿತಾ ಇದ್ರು? ನೋಡ್ರಿ, 1 ರಾಮಚಂದ್ರ ಬಗ್ಲೆ, 2 ಬಿಜ್ಜು, 3 ತಾನ್ ಮಿಶ್ರಾ, ಆಮೇಲೆ 4 ಮಿತಿ ಸಿಂಗ್ ಅಂತೇಳಿ. ನೋಡ್ರಿ, ಇವನನ್ನ ಮಿರ್ಜಾ ತಾನ್ಸೇನನ್ನ ತಾನ್ ಮಿಶ್ರಾ ಅಂಥೇಳಿ ಕರಿತಾ ಇದ್ರು ಮೊದಲು. ಅಥವಾ ಇತರೆ ಅಪ್ಪ ಅಂದರೆ ರಾಮ್ ತನು ಪಾಂಡೆ ಅಂತೇಳಿ ಕೂಡ ಕರಿತಾ ಇದ್ರು. ಅಥವಾ ರಾಮ್ ತನು ಮಿಶ್ರಾ ಅಂತೇಳಿ ಕೂಡ ಇವನನ್ನ ಕರಿತಾ ಇದ್ರು. ಇಸ್ಲಾಂ ಧರ್ಮ ಸ್ವೀಕರಿಸಿದ ಮೇಲೆ ಇದು. ನೋಡ್ರಿ, ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಶ್ನೆ ಏನು ಪ್ರೆಸಿಡೆಂಟ್ ಮೇಲೆ ಕೇಳ್ತಾರೆ. ರಾಷ್ಟ್ರಪತಿ,
ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಆಮೇಲೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಇದ್ರ ಮೇಲೆ ಕಂಪಲ್ಸರಿ ಫಿಕ್ಸ್ ಕ್ವಶನ್ ಇರುತ್ತೆ. ಪ್ರಚಲಿತಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಿಕೊಂಡು ನೀವು ಈ ಪ್ರಶ್ನೆಗಳನ್ನು ಓದಬೇಕು, ಅವಾಗ ನಿಮಗೆಲ್ಲ ಅರ್ಥ ಆಗ್ತದೆ. ಸುಮ್ಮನೆ ಲಕ್ಷ್ಮೀಕಾಂತ್ ಬುಕ್ಕು, ಗಂಗಾಧರ್ ಬುಕ್ಸು ನಾನೆಲ್ಲ ಓದಿ ಮುಗಿಸಿದ್ದೀನಪ್ಪ ಅಂತಂದರೆ ಪ್ರೆಸೆಂಟ್ ಸಿಚುವೇಶನ್ ತಕ್ಕಂತೆ ನೀವು ಏನಾದರೂ ಅಪ್ಡೇಟ್ ಆಗಲಿಲ್ಲಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೀನಿ. ಏನೇನು ಬರುತ್ತಲ್ಲ ಅಪ್ಡೇಟ್ ಪಕ್ಕಂತೆ ನೀವು ಇದಾಗಬೇಕು. ನೋಡಿರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಆಂಗ್ಲೋ ಇಂಡಿಯನ್ ಜನಾಂಗ, ಪಾರ್ಸಿ ಜನಾಂಗ. ಏನು, ರಾಷ್ಟ್ರಪತಿಗಳು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನ ನೇಮಿಸಬಹುದು, ನೇಮಕವನ್ನ ಮಾಡಬಹುದು ರಾಷ್ಟ್ರಪತಿ ಅಂತಂದ್ರೆ. ನೋಡ್ರಿ, ಚಿಕ್ಕ ವಯಸ್ಸಿನಿಂದ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಆಂಗ್ಲೋ ಇಂಡಿಯನ್ಗಳ ಬಗ್ಗೆ ಪ್ರತಿಯೊಂದು ಸಾರಿ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ನೋಡ್ರಿ, ಲೋಕಸಭೆಗೆ ಈ ಜನಾಂಗ ಸೇರಿಸ್ಬೋದಂದ್ರೆ ಅದು ಆಂಗ್ಲೋ ಇಂಡಿಯನ್ ಜನಾಂಗವನ್ನ ಸೇರಿಸ್ಬೋದು. ನೋಡ್ರಿ, ಇದು 104ನೇ ತಿದ್ದುಪಡಿ ಏನು ಅದರ ಪ್ರಕಾರಪ್ಪ ಅಂತಂದ್ರೆ ನಾಮನಿರ್ದೇಶನವನ್ನ ರದ್ದುಗೊಳಿಸಲಾಗಿದೆ. ಇದು ಎಷ್ಟು ಗಮನಿಸಬೇಕಾಗಿದ್ದು, 104ನೇ ತಿದ್ದುಪಡಿ ಮೂಲಕ ನಾಮನಿರ್ದೇಶನವನ್ನ ಇತ್ತೀಚೆಗೆ ರದ್ದು ಮಾಡಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಲೋಕಸಭೆ ಜನಾಂಗ ಸೇರಿಸ್ಬೇಕಂತೇಳಿ ಆಂಗ್ಲೋ ಇಂಡಿಯನ್. ಇದು ಆಪ್ಷನ್ಸ್ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ನೆಕ್ಸ್ಟ್ ತಾಳಿಕೋಟೆ ಕದನ. ವಿಜಯನಗರ ಏನಾದರೂ ಫಸ್ಟ್ ನೆನಪಿಗೆ ಬಂದರೆ ನಿಮಗೆ ತಾಳಿಕೋಟೆ ನೆನಪಿಗೆ ಬರಬೇಕು. ಅದರಲ್ಲಿ ಅಳಿಯ ರಾಮರಾಯನ್ ಕುರಿತಾಗಿ ಕೂಡ ನಿಮಗೆ ನೆನಪು ಬರಬೇಕು. 41ನೇ ಪ್ರಶ್ನೆ ನೋಡ್ರಿ, ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯವು ಪತನ ಹೊಂದಿತ್ತು. ಯಾವುದು, ಮೌರ್ಯ ಸಾಮ್ರಾಜ್ಯನ, ಚಾಲುಕ್ಯ ಸಾಮ್ರಾಜ್ಯನ, ಅಥವಾ ವಿಜಯನಗರ ಸಾಮ್ರಾಜ್ಯನ, ಮೊಘಲ ಸಾಮ್ರಾಜ್ಯನ? ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ವಿಜಯನಗರ ಸಾಮ್ರಾಜ್ಯ. ಎಷ್ಟು, 1565ರಲ್ಲಿ ತಾಳಿಕೋಟೆ ಕದನ ನಡೀತದೆ. 1565ರಲ್ಲಿ ಅಳಿಯ ರಾಮರಾಯನ ಈ ನೀತಿಯಿಂದಾಗಿ ವಿಜಯನಗರವು ಪತನ ಹೊಂದುವುದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವನ್ನ ಇದು ನಾವು ಇಲ್ಲಿ ತಿಳ್ಕೊಳ್ಬೇಕು. ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿ ಪ್ರವಾಸಿಗರ ಕುರಿತಾಗಿಯೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ವಿದೇಶಿ ಪ್ರವಾಸಿಗರ ಕುರಿತಾಗಿ ಕೂಡ ನೀವು ಡಿಟೇಲ್ ಆದ ಮಾಹಿತಿಯನ್ನ ತಿಳಿದುಕೊಳ್ರಿ. ಯಾರ್ಯಾರು ಬರ್ತಾರೆ, ಫೈಯನ್ ಯಾವಾಗ ಬರ್ತಾನೆ, ಏನು ನಿಕೋಟನ್ ಯಾವಾಗ ಬರ್ತಾರೆ, ಇವರು ಎಲ್ಲರ ಬಗ್ಗೆ ಮಾಹಿತಿ, ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳು ಯಾವ್ಯಾವು, ಯಾರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅವ್ರು ಬರ್ತಾರೆ, ಯಾವ ವರ್ಷದಲ್ಲಿ, ಮತ್ತೆ ಅವರು ಬಂದಿರತಕ್ಕಂತಹ ಸಾಮ್ರಾಜ್ಯದ ಕುರಿತಾಗಿ ಏನು ಹೇಳಿಕೆ ನೀಡಿರ್ತಾರೆ, ಇದೆಲ್ಲವನ್ನ ನೀವು ತಿಳ್ಕೊಳ್ಬೇಕು. ನೋಡಿದ್ರಲ್ಲ. ನೆಕ್ಸ್ಟ್ ನೋಡ್ರಿ, ಭಾರತದ ಕ್ರಾಂತಿಯನ್ನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣವನ್ನ ಹೊಂದಿದನು. ಭಾರತದ ಈ ಕ್ರಾಂತಿಕಾರ ಏನ್ ಮಾಡ್ತಾನೆ, ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ಟು ಜೈಲಿನಲ್ಲಿಯೇ ಕೂಡ ಅವನು ಮರಣವನ್ನ ಹೊಂದುತ್ತಾರೆ. ಯಾರು, ಸುಖದೇವ, ಭಗತ್ ಸಿಂಗ, ಜತಿನ್ ದಾಸ, ರಾಜ್ಗುರುನ. ನೋಡ್ರಿ, ಇವ್ರು ವೆರಿ ಇಂಪಾರ್ಟೆಂಟ್. ಇಂಡಿವಿಜುವಲ್ ಆಗಿ ಸುಖದೇವ್ ಬಗ್ಗೆನೇ ಓದ್ರಿ, ಭಗತ್ ಸಿಂಗ್ ಕುರಿತಾಗಿಯೇ ಓದ್ರಿ, ಜತಿನ್ ದಾಸ್ ಕುರಿತಾಗಿಯೇ ಓದ್ರಿ. ಯಾಕಪ್ಪ ಅಂದ್ರೆ ಇವ್ರ ಮೇಲೆ ಕಂಪಲ್ಸರಿ ಯಾವಾಗಲೂ ರಿಪೀಟೆಡ್ ಕ್ವಶನ್ಸ್ಗಳು ಬರ್ತಾನೆ ಇರ್ತವೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಜತಿನ್ ದಾಸ್ ಅಂತೇಳಿ. ಜತಿನ್ ದಾಸ್ ಇವರಪ್ಪ ಅಂತಂತಂದ್ರೆ ಸರಿಯಾಗಿರ್ತಕ್ಕಂತಹ ಏನು ಎಲ್ಲ ವ್ಯವಸ್ಥೆ ಇರಲಾರ್ದೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಜೈಲಿನಲ್ಲೇ ಮರಣ ಹೊಂದ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ಟು. ಇತ್ತೀಚೆಗೆ ನೋಡ್ತಾ ಇದ್ರಲ್ಲ ನೀವು, ಸತ್ಯಾಗ್ರಹ ಯಾವ ರೀತಿಯಾಗಿ ನಡೀತಾ ಇದೆ, ಉಪವಾಸದ ಸತ್ಯಾಗ್ರಹ, ಅವೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಸತ್ಯಾಗ್ರಹಗಳ ಕುರಿತಾಗಿ ಪೂರ್ತಿ ಡಿಟೇಲ್ ಆದ ಮಾಹಿತಿಯನ್ನು ತಿಳ್ಕೊಳ್ರಿ. ನೋಡ್ರಿ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಯು 1/6 ಭಾಗ, ಭೂಮಿಗಿಂತ 1/12 ಭಾಗ, ಭೂಮಿಗಿಂತ 2 ಪಟ್ಟು ಜಾಸ್ತಿ. ಏನು ಗುರುತ್ವಾಕರ್ಷಣೆ ಎಷ್ಟಿದೆ ಅಂತ ಕೇಳಿದ್ದಾರೆ, ಭೂಮಿಗಿಂತ 1/4 ಭಾಗ. ನೋಡ್ರಿ, ಭೂಮಿಗಿಂತ 1/6 ಭಾಗ ಗುರುತ್ವಾಕರ್ಷಣೆ ಏನಪ್ಪ ಅಂತಂದ್ರೆ ಚಂದ್ರಲೋಕದಲ್ಲಿದೆ. ಚಂದ್ರ ಲೋಕದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದಾಗಿರುತ್ತದೆ. ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನ್ಯೂಟನ್ನ ನಿಯಮಗಳು ಏನೇನಿದ್ದಾವೆ, ಮೊದಲನೇ ನಿಯಮ ಏನು ಹೇಳುತ್ತೆ, 2ನೇ ನಿಯಮ ಏನು ಹೇಳುತ್ತೆ, 3ನೇ ನಿಯಮ, ಗ್ರಾವಿಟೇಷನ್ ಬಗ್ಗೆ ಏನೇನು ಹೇಳ್ತದೆ, ಅದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್, ಪೂರ್ಣಿಮೆ ಯಾವಾಗ ಬರ್ತದೆ? ನೋಡ್ರಿ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಇದ್ರ ಕುರಿತಾಗಿ ಕೂಡ ನೀವು ಓದಲೇಬೇಕು. ಇವಾಗ ಓದ್ರಿಯಪ್ಪ ಅಂತಂದ್ರೆ ಇದು ಈಸಿಯಾಗಿ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಹಿಡಬಹುದು. ನೋಡ್ರಿ, ಒಂದೇದು, ಸೂರ್ಯನು ಭೂಮಿ ಮತ್ತು ಚಂದ್ರನ ಮಧ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಇರುವಾಗ, ಮತ್ತು ಸೂರ್ಯನು ಭೂಮಿಯ ಮಧ್ಯೆ ಇರುವಾಗ, ಮೇಲಿನ ಯಾವುದೂ ಅಲ್ಲ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 2. ನೋಡ್ರಿ, ಭೂಮಿ ಏನಿದೆಯಲ್ಲ ಇದು ಸೂರ್ಯ ಮತ್ತು ಚಂದ್ರನ ಮಧ್ಯ ಭಾಗದಲ್ಲಿದ್ದಾಗ. ನೋಡ್ರಿ, ಇದು ಒಂದು ಎಕ್ಸಾಂಪಲ್, ಭೂಮಿ ಅಂತ ತಿಳ್ಕೊಳ್ರಿ. ಇದು ಭೂಮಿ
ಏನು ಸೂರ್ಯ ಮತ್ತು ಚಂದ್ರನ ಮಧ್ಯಭಾಗದಾಗ ಏನಾದರೂ ಭೂಮಿ ಬಂತು ಅಂತ ಅಂದರೆ ಏನು ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯಭಾಗ ಇರುವಾಗ ಇಲ್ಲಿ ಸೂರ್ಯ ಚಂದ್ರ ನೋಡ್ರಿ, ಸೂರ್ಯ ಮತ್ತು ಭೂಮಿಯ ಮಧ್ಯಭಾಗದಾಗ ಭೂಮಿ ಏನಾದರೂ ಬಂದಾಗ ಪೂರ್ಣಿಮೆಯು ಅಥವಾ ಹುಣ್ಣಿಮೆಯು ಬರ್ತದೆ ಅಂತೇಳಿ ನೀವು ತಿಳಿಸ್ಕೊಳ್ಬೇಕು. ಏನು ಎಷ್ಟು ದಿನಕ್ಕೊಂದ್ಸರಿ ಬರುತ್ತೆ, ಅದು ಯಾವ ಇಯರಲ್ಲಿ ಬರುತ್ತೆ, ಚಂದ್ರಗ್ರಹಣ ಅಂದ್ರೆ ಏನು, ಸೂರ್ಯಗ್ರಹಣ ಅಂದ್ರೆ ಏನು, ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ನೋಡ್ರಿ, ವಿಶ್ವದ ಜನಸಂಖ್ಯೆ ನೋಡ್ರಿ, ಭಾರತವು ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ? ತೃತೀಯ, ನಾಲ್ಕನೇ, ಪ್ರಥಮ, ದ್ವಿತೀಯ. ನೋಡ್ರಿ, ಅದು 2002ರಲ್ಲಪ್ಪ ಅಂತಂತಂದ್ರೆ ಪ್ರಶ್ನೆಯನ್ನ ಕೇಳಿದಾರ, ಅವಾಗ ಇದು ದ್ವಿತೀಯ ಸ್ಥಾನದಲ್ಲಿ ಇತ್ತು. ಏನ್ ಹೇಳ್ರಿ, ದ್ವಿತೀಯ ಸ್ಥಾನದಲ್ಲಿ ಇತ್ತು. ಪ್ರಸ್ತುತ ನೋಡ್ರಿ ಭಾರತದ ಅಂದ್ರೆ 2026 ಇದು ಸೆನ್ಸೆಕ್ಸ್ ಏನಾಗಿಲ್ಲ, ಬಟ್ ಇವಾಗಪ್ಪ ಅಂದ್ರೆ 141 ಕೋಟಿಗಿಂತ ಅಧಿಕ ಜನಸಂಖ್ಯೆ ಹೊಂದುವುದರ ಮೂಲಕ ಪ್ರಸ್ತುತ ನಾವಪ್ಪ ಅಂತಂತಂದ್ರೆ ವಿಶ್ವದಲ್ಲಿಯೇ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ಸೆಕೆಂಡ್ ಯಾವ್ದಪ್ಪ ಅಂತಂದ್ರೆ ಚೀನಾ ಬರುತ್ತೆ ನೋಡ್ರಿ, 2ನೇ ಸ್ಥಾನದಲ್ಲಿ. ನೋಡ್ರಿ, ಕರ್ನಾಟಕದ ರಾಜ್ಯ ಗೃಹದ ಸಚಿವರು ಯಾರು ಅಂತೇಳಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಚಲಿತದಲ್ಲಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳು ಯಾವ್ಯಾವ ಇದಾವೆ ಅದ್ರ ಬಗ್ಗೆ DIG ಆಗಲಿ AG ಆಗಲಿ ಅವ್ರ ಕುರಿತಾಗಿ ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ತಿಳ್ಕೊಬೇಕು. ನೋಡ್ರಿ, ಶ್ರೀ ಧರಮ್ ಸಿಂಗ್, ರೋಷನ್ ಬೇಗ್, SM ಕೃಷ್ಣ, ಏನು ಮಲ್ಲಿಕಾರ್ಜುನ್ ಖರ್ಗೆ ಅಂತೇಳಿ ಸರಿಯಾಗಿರ್ತಕ್ಕಂಥ ಹತ್ರ ಆ ಟೈಮಲ್ಲಪ್ಪ ಅಂದ್ರೆ 2002ರೊಳಗ ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ರಪ್ಪ ಅಂತಂದ್ರೆ ಗೃಹ ಸಚಿವರಾಗಿದ್ರು. ನೋಡ್ರಿ, ಪ್ರಸ್ತುತ 2026ರಲ್ಲಿ ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿಂದ ಪ್ರಿಯಾಂಕಾ ಖರ್ಗೆ ಅವರಪ್ಪ ಅಂದ್ರೆ ಪ್ರಸ್ತುತ ಗೃಹ ಸಚಿವರಾಗಿದ್ದಾರೆ. ಗೃಹ ಸಚಿವ ಯಾರು? ಪ್ರಿಯಾಂಕಾ ಖರ್ಗೆ ಅವರು ಪ್ರಸ್ತುತ. ನೆಕ್ಸ್ಟ್ ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿದ್ದಾರೆ. ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು 1987-88ರಲ್ಲಿ ಈ ಕೆಳಕಂಡ ಉದ್ದೇಶಗಳಿಂದಾಗಿ ಮೂಲ ಸೌಲಭ್ಯವನ್ನು ಒದಗಿಸುವುದಕ್ಕಾಗಿ ಪ್ರಾರಂಭ ಮಾಡಲಾಯಿತು ಅಂತ. ನೋಡ್ರಿ, ಒಂದೇದು ಬ್ಲ್ಯಾಕ್ ಬೋರ್ಡ್ ಅಂತಂದ್ರೆ ನಿಮ್ಗೆ ಏನು ನೆನಪು ಬರ್ಬೇಕಪ್ಪ ಅಂದ್ರೆ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಕುರಿತಾಗಿ ಬರಬೇಕು. ಏನು ಹೇಳ್ರಿ, ಪ್ರೈಮರಿ ಪ್ರಾಥಮಿಕ ಶಿಕ್ಷಣದ ಕುರಿತಾಗಿ ಅಂತಾರೆ. ಏನು ಮೂಲ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ, ಮಹಿಳಾ ಶಿಕ್ಷಣ. ಅನ್ಸರು ಒಂದು ಮೂಲ ಶಿಕ್ಷಣ ಅಂದ್ರೆ ಪ್ರಾಥಮಿಕ ಶಿಕ್ಷಣದ ಕುರಿತಾಗಿ ಈ ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆ 1977-88ರಲ್ಲಿ ನಡೀತದೆ. ಅದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು. ನೆಕ್ಸ್ಟು ನೀವು ಯಾವಾಗಲೂ ಪಂಚವಾರ್ಷಿಕ ಯೋಜನೆಗಳ ಕುರಿತಾಗಿ ನೋಡಬೇಕು. ಏನು ಹೇಳಿ, ಪಂಚವಾರ್ಷಿಕ ಯೋಜನೆಗಳು. ಆ ಯೋಜನೆ ಎದಕ್ಕೆ ಸಂಬಂಧಪಟ್ಟಿತ್ತೆ, ಆ ಯೋಜನೆಯಲ್ಲಿ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಸುಧಾರಣೆಗಳ ತೆಗೆದುಕೊಂಡು ಬಂದರು, ಯಾವ್ಯಾವ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡಿದ್ರು, ಇವೆಲ್ಲ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ನೋಡ್ರಿ, 4ನೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಘೋಷಣೆ ಏನಿದೆ ಅಂತ, ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ, ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿವಾರಣೆ, ಗರೀಬಿ ಹಠಾವೋ ಅಥವಾ ಕನಿಷ್ಠ ಅವಶ್ಯಕತೆಗಳನ್ನು ಕಾರ್ಯಕ್ರಮ. ನೋಡ್ರಿ, ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ, ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆ. ನೋಡ್ರಿ, ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ ಇದರ ಮುಖ್ಯವಾಗಿರ್ತಕ್ಕಂಥ ಘೋಷಣೆಯಾಗಿತ್ತು. ಯಾವುದು? 4ನೇ ಪಂಚವಾರ್ಷಿಕ ಯೋಜನೆ. ನೀವು ಉಳಿದಿರುವಂಥ ಎಲ್ಲಾ ಪಂಚವಾರ್ಷಿಕ ಯೋಜನೆಗಳ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕು. ನೆಕ್ಸ್ಟ್, ಆ ಭಾರತೀಯ ಸಾಹಿತ್ಯದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದಿದೆ ಅಂತ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಪ್ರಶಸ್ತಿಗಳಿದಾವಲ್ಲ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಮಾಹಿತಿ ತಿಳ್ಕೊಬೇಕು. ಈ 2026ರಲ್ಲಿ ಯಾವ್ಯಾವ ಪ್ರಶಸ್ತಿಗಳು ಯಾರ್ಯಾರಿಗೆ ಕೊಟ್ಟಿದ್ರು, ಯಾವ ಕ್ಷೇತ್ರದಲ್ಲಿ ಕೊಟ್ಟಿದ್ರು, ಯಾವ ಕೃತಿಗಾಗಿ ಕೊಟ್ಟಿದ್ರು, ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಬೇಕು. ಕಬೀರ್ ಸನ್ಮಾನ್, ಭಾರತ ರತ್ನ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಪ್ರಶಸ್ತಿ. ನೋಡ್ರಿ, ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ಯಾವಪ್ಪ ಅಂದ್ರೆ ಜ್ಞಾನಪೀಠ. ನೋಡ್ರಿ, ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿದೆ? 7 ಜನಕ್ಕೆ ಸಿಕ್ಕಿದೆ. ಪ್ರಥಮವಾಗಿ ಕುವೆಂಪು ಅವರಿಗೆ ಸಿಕ್ಕಿದೆ. 2ನೇದಾಗಿ ಯಾರಿಗೆ? 3ನೇದಾಗಿ ಯಾರಿಗೆ? 4ನೇದಾಗಿ ಯಾರಿಗೆ? 7ನೇದಾಗಿ ಯಾರಿಗೆ? ಯಾವ ಇಯರಲ್ಲಿ ಸಿಕ್ಕಿತ್ತು, ಯಾವ ಕೃತಿಗೆ ಸಿಕ್ತು, ಇದ್ರ ಬಗ್ಗೆ ಪೂರ್ತಿಯಾದ ಡೀಟೇಲ್ ಆಗಿ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ ಇಂಡಿವಿಜುವಲ್ ಆಗಿ, ಆದರೆ ಯಾವ ರೀತಿ ಕ್ವಶನ್ನ ಕೇಳ್ತಾರೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಮತ್ತು ಪದೇ ಪದೇ ಹೇಳೋದಲ್ಲ ಅದೇ. ನೆಕ್ಸ್ಟ್, ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರು ಅಂತೇಳಿ ಕೇಳಿದ್ದಾರೆ. ಯಾವಾಗಲೂ ಫಸ್ಟ್ ಬರೋದೇ ರಜಿಯಾ ಸುಲ್ತಾನ್ರ ಬಗ್ಗೆ. ಆಮೇಲೆ ಮಮತಾ ಮಹಲ್, ಇದು ಹಮೀದ್ ಬಾನ್ ಬೇಗಮ್ಮ, ನೂರ್ ಜಹಾನ್ನ. ಯಾವಾಗಲೂ ತಿಳ್ಕೊಳ್ರಿ, ರಜಿಯಾ ಸುಲ್ತಾನ್ ಇವಳು ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ಆಗಿರ್ತಾಳೆ. ರಜಿಯಾ ಸುಲ್ತಾನ್ ಮಾಡ್ತಕ್ಕಂಥ ಸಾಧನೆಗಳೇನು, ಅವಳು ಯಾವಾಗ ಜಯಿಸಿದ್ರು, ಅವ್ರ ತಂದೆ ತಾಯಿಗಳು ಯಾರು, ಅವ್ರು ತೆಗೆದುಕೊಂಡು ಬಂದಿರ್ತಕ್ಕಂಥ ನೀತಿಗಳೇನು, ಅವಳಿಗೆ ಸಂಬಂಧಪಟ್ಟಂತೆ ಕೃತಿಗಳು ಯಾವ್ಯಾವ, ಅದ್ರ ಎಲ್ಲದ್ರ ಕುರಿತಾಗಿ ನೀವು ತಿಳ್ಕೊಳ್ಬೇಕು. ದೆಹಲಿ ಸುಲ್ತಾನ್ರ ಚಾಪ್ಟರ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ತಿಳ್ಕೊಳ್ರಿ. ನೆಕ್ಸ್ಟ್, 1893ರಲ್ಲಿ ಚಿಕಾಗೋನಲ್ಲಿ ನಡೆದ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಉದ್ದೇಶಿಸಿ ಪ್ರತಿನಿಧಿ ಯಾರು? ಎಲ್ರಿಗೂ ಗೊತ್ತಿರುವಂಥ ಪ್ರಶ್ನೆನೇ ಇದೆ ನೋಡ್ರಿ, ಸ್ವಾಮಿ ವಿವೇಕಾನಂದರು.
ಏನವರು ಅಲ್ಲಿ ಹೋಗ್ಬಿಟ್ಟು ಏನು ಘೋಷಣೆ ಮಾಡಿದ್ರು, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಪೀಚ್ ಕೊಟ್ಟರು, ಅದು ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿತ್ತು, ನಮ್ಮ ಭಾರತೀಯರಂತಂದ್ರೆ ಏನು ಅನ್ನೋದಂತ ತೋರಿಸಿರ್ತಕ್ಕಂಥ ಮಹಾನಾಯಕರೇ ಇವರು ಸ್ವಾಮಿ ವಿವೇಕಾನಂದರವರು. ಸರಿಯಾಗಿರ್ತಕ್ಕಂಥ ಉತ್ತರ. ದಾದಾಬಾಯಿ ನವರೋಜಿಗೆ ಏನಂತಾರೆ, ಇವರಿಗೆ ಉಕ್ಕಿನ ಮನುಷ್ಯ ಅಂತೇಳಿ ಕರೀತಾರೆ. ಸ್ವಾಮಿ ದಯಾನಂದ ಅವರು ಏನು ಸ್ಥಾಪನೆ ಮಾಡ್ತಾರೆ, ರಾಮಕೃಷ್ಣ ಪರಮಹಂಸ ಸ್ಥಾಪನೆ ಮಾಡಿರ್ತಕ್ಕಂಥ ಇದು ಯಾವುದು, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್, ನಾಥುರಾಮ್ ಗೋಡ್ಸೆ ಅವರು 58ನೇದು. ನಾಥುರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಂದಿರ್ತಕ್ಕಂಥ ದಿನ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಂದಿರ್ತಕ್ಕಂಥ ಎಲ್ಲ ಓದ್ತೀವ್ರಿ, ಮಹಾನ್ ನಾಯಕರು ಕೊಂದಿರುವಂಥದ್ದು ಅದು ಇದು. ಕೆಲವೊಂದು ನಾಯಕರು ಇದ್ದಾರೆ, ಅವರು ಮಾಡಿರ್ತಕ್ಕಂಥ ಸಾಧನೆಗಳ ಕುರಿತಾಗಿ ಕೂಡ ನಮ್ಮ ಕರ್ನಾಟಕ ಪಠ್ಯ ಪುಸ್ತಕದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ತಿದ್ದೀನಿ. ನೋಡ್ರಿ, 1948 ಜನವರಿ 26, 1948 22 ಜನವರಿನ, ಆಮೇಲೆ 48 ಜನವರಿ 13, 1948 ಜನವರಿ 38. ಸರಿಯಾಗಿರ್ತಕ್ಕಂಥ ಉತ್ತರ 1948 ಜನವರಿ 30 ಅಂತಂತಂದ್ರೆ ನಾಥುರಾಮ್ ಗೋಡ್ಸೆನವರು ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಲೆಯನ್ನ ಮಾಡ್ತಾರೆ. ನೋಡ್ರಿ, ನೆಕ್ಸ್ಟ್, ಗಾಂಧೀಜಿಯವರಿಗೆ ಮಹಾತ್ಮ ಅಂತನ್ನುವಂಥ ಬಿರುದನ್ನು ನೀಡಿರ್ತಕ್ಕಂಥವ್ರು ಯಾರು? ನೀವು ಯಾವಾಗಲೂ ತಿಳ್ಕೊಡ್ರಿ. ಏನು ಬಿರುದುಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗಿಟ್ರು ಬಿರುದು, ಅವು ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಒಂದೊಂದು ಪ್ರಶ್ನೆಗಳು ಇದ್ದೇ ಇರ್ತವೆ. ಅದನ್ನು ನೀವು ಕಂಪಲ್ಸರಿಯಾಗಿ ನೋಡ್ಕೊಡ್ರಿ. ಟ್ಯಾಗೋರ್, ಗೋಖಲೆ, ನೆಹರು, ಬಾಲ ಗಂಗಾಧರ್ ತಿಲಕ್. ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂಥೇಳಿ ಬಿರುದನ್ನು ಕೊಡ್ತಾರೆ. ನೀವು ರವೀಂದ್ರನಾಥ್ ಟ್ಯಾಗೋರ್ ಅವರ ಕೃತಿ ಬಗ್ಗೆ ನೋಡ್ತಾ ಹೋದರೆ ಗೀತಾಂಜಲಿ, ಇದ್ರ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಕೂಡ ಇವರಾಗಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ನೀವು ಯಾವುದೇ ಒಂದು ಟಾಪಿಕ್ ತೊಗೊಂಡ್ರಿ ಅದ್ರ ಬಗ್ಗೆ ಸುಮ್ಮನೆ ಮಿನಿಮಮ್ ಏನೂ ಇಲ್ಲಪ್ಪ ಅಂತಂದ್ರೆ ನಿಮ್ಗೊಂದು 10 ಲೈನ್ ಆದರೂ ಬರೆಯೋಕೆ ಬರ್ಬೇಕು. ಒಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ನೆಹರು ಅವ್ರ ಬಗ್ಗೆ ಬಂದರೆ ನೋಡ್ರಿ, ನೆಹರು ಅವ್ರ ಮಕ್ಕಳ ದಿನಾಚರಣೆ ಕುರಿತಾಗಿ ನೀವು ಏನಾದರೂ ಮಕ್ಕಳ ದಿನಾಚರಣೆ ಅಂತ ಇದ್ದೀನಿ. ನೆಹರು ಅವರಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೆಹರು ಅವರಿಗೆ ಚಾಚಾ ಅಂತೇಳಿ ಕರೀತಾರೆ. ಈ ನೆಹರು ಅವರಿಗೆ ಏನೇನು ಸಂಬಂಧಪಡ್ತಲ್ಲ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಬಾಲ ಗಂಗಾಧರ್ ತಿಲಕ್ ಅವರು ಯಾವುದ್ರಲ್ಲಿದ್ದರು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಡ್ರಿ. ರವೀಂದ್ರನಾಥ ಟ್ಯಾಗೋರ್ ಅವ್ರ ಕುರಿತಾಗಿ ತಿಳ್ಕೊಡ್ರಿ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್, ಸಂಗೀತ ಕ್ಷೇತ್ರದಲ್ಲಿ ಪ್ರಥಮವಾಗಿ ಯಾರಿಗೆ ರತ್ನ ಪ್ರಶಸ್ತಿ ಸಿಕ್ಕಿತ್ತು ಅಂತ? MS ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ವರ್, ವೀಣೆ ಶೇಷಣ್ಣ ಮತ್ತು ದೊರೆಸ್ವಾಮಿ ಅಯ್ಯಂಗಾರ್. ನೋಡ್ರಿ, MS ಸುಬ್ಬಲಕ್ಷ್ಮಿ. ಉಪೇಂದ್ರ ಅವ್ರ ಒಂದು ಸಾಂಗ್ ಐತೆ, MS ಸುಬ್ಬಲಕ್ಷ್ಮಿಗೆ ಬರೆಯೋಳು ಏನೋ ಒಂದು ಸಾಂಗ್ ಐತಲ್ಲ. ಆ ಥರ ಕೆಲವೊಂದು ಟ್ರಿಕ್ಗಳನ್ನು ನೆನ್ಪಿಟ್ಕೊಂಡು ನೀವು ಮೈಂಡಲ್ಲಿ ಜಾಸ್ತಿ ಜ್ಞಾಪಕ ಮಾಡ್ಕೊಳ್ಬೋದು. ಅಂದರೆ ನೀವು ಯಾವುದೇ ಒಂದು ಟಾಪಿಕ್ನ ತೆಗೆದುಕೊಂಡ್ಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನಾವು ಅದ್ರ ಕುರಿತು ಜೊತೆ ಲಿಂಕ್ ಇದ್ದೀವಿ ಅನ್ನೋ ಥರ ಲಿಂಕ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ಇಲ್ಲಾಂದರೆ ಸುಮ್ಮನೆ ನೆನಪಿನಲ್ಲಿ ಉಳಿಯಂಗಿಲ್ಲ. ನೋಡ್ರಿ, MS ಸುಬ್ಬಲಕ್ಷ್ಮಿ ಅವರಪ್ಪ ಅಂತಂತಂದರೆ ಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ನೀಡಲಾಗಿದೆ. ನೆಕ್ಸ್ಟ್, ಗ್ರಾಮ್ ಸ್ವರಾಜ್ ವಿಚಾರವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ? ಗ್ರಾಮ್ ಸ್ವರಾಜ್ ಮೆಹ್ತಾ, ಭಾರತ ಯೋಜನಾ ಆಯೋಗ, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು ಮಾತ್ರ ಈ ಥರ ಇದನ್ನು ಹೇಳೋದಕ್ಕೆ ಸಾಧ್ಯ. ಗ್ರಾಮ್ ಸ್ವರಾಜ್ ಅಂತೇಳಿ ಏನಾದರೂ ಬಂದರೆ, ಗ್ರಾಮ ಅಂತೇಳಿ ಯಾವುದಾದ್ರೂ ಬಂತು ಅಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಮೊದಲು ಬರೋದೇ ಮಹಾತ್ಮ ಗಾಂಧಿ. ನೋಡ್ರಿ, ಮಹಾತ್ಮ ಅಂತೇಳಿ ಯಾರು ಕೊಟ್ಟರು? ರವೀಂದ್ರನಾಥ್ ಟ್ಯಾಗೋರ್. ಹೀಗೆ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್, ಕೃಷ್ಣದೇವರಾಯನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಅಮುಕ್ತ ಮೌಲ್ಯ ಗ್ರಂಥ ಯಾವುದು ಭಾಷೆಗೆ ಸಂಬಂಧಪಟ್ಟಿದೆ? ತಮಿಳ, ಸಂಸ್ಕೃತ, ಕನ್ನಡ, ತೆಲುಗು. ನೋಡ್ರಿ, ಇದು ತೆಲುಗು ಭಾಷೆದಾಗಪ್ಪ ಅಂತಂತಂದ್ರೆ ಈ ಕೃತಿ ಇದೆ. ಯಾವುದು? ಅಮುಕ್ತ ಮೌಲ್ಯ ಕೃತಿ. ಎಲ್ಲ ರಾಜರದ ಕೃತಿಗಳು ಎಲ್ಲ ನೆನ್ಪಿಟ್ಕೊಳ್ಬೇಕು. ನೋಡ್ರಿ, ಭಾರತದ ಅಣುಶಕ್ತಿ ಕೇಂದ್ರ ಸ್ಥಾಪಿಸಿರ್ತಕ್ಕಂಥ ಭಾರತದ ಪ್ರಥಮ ಅಣುಶಕ್ತಿ ಕೇಂದ್ರ ಸ್ಥಾಪಿಸಿರುವಂಥ ರಾಜ್ಯ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಅಂತ ಇದೆ. ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಇದು ಎಲ್ಲಿದೆ? ತಾರಾಪುರ್ ಅಣು ವಿದ್ಯುತ್ ಕೇಂದ್ರ ಅಂತೇಳಿ ಕರೀತಾರೆ. ವಿದ್ಯುತ್ ಕೇಂದ್ರ, ತಾರಾಪುರ ಅಣು ವಿದ್ಯುತ್ ಕೇಂದ್ರ. ಇದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಳ್ಬೇಕು. ಅಣು ವಿದ್ಯುತ್ ಸ್ಥಾವರಗಳು, ಜಲ ವಿದ್ಯುತ್ ಸ್ಥಾವರಗಳು, ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾನೆ ಕಂಪಲ್ಸರಿ. ನೆಕ್ಸ್ಟ್, ಅಫ್ಘಾನಿಸ್ತಾನದ ಮೇಲೆ
ಅಂದರೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ ಕಾರಣ ಏನು? ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನದೊಂದಿಗೆ ಮೈತ್ರಿಯಿಂದ ಇರೋದಕ್ಕೆ, ಅಫ್ಘಾನಿಸ್ತಾನದವರು ಅಮೆರಿಕದ ಹಡಗುಗಳನ್ನು ಮುಳುಗಿಸೋದಕ್ಕಾಗಿ, ಅಮೆರಿಕದಲ್ಲಿ ಪ್ರಪಂಚದ ವಾಣಿಜ್ಯ ಕೇಂದ್ರ ವರ್ಲ್ಡ್ ಟ್ರೇಡ್ ಸೆಂಟರ್ ಇವಾಗ ಬೆಂಗಳೂರಲ್ಲೂ ಇದೆ ನೋಡ್ರಿ. ನೀವು ಯಶವಂತಪುರ ಹೋದ್ರಿಯಪ್ಪ ಅಂತಂತಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತೇಳಿ ಬಹಳಷ್ಟು ಬಹುಮಹಡಿ ಕಟ್ಟಡ ಇದೆ ಇಲ್ಲಿ. ವರ್ಲ್ಡ್ ಟ್ರೇಡ್ ಸೆಂಟರ್ ಅಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದಕ್ಕಾಗಿ. 4ನೇದು ಅಫ್ಘಾನಿಸ್ತಾನದವರು ಅಮೆರಿಕಾಗೆ ವಿಶ್ವಸಂಸ್ಥೆಯ ಬೆಂಬಲ ನೀಡೋದಕ್ಕೆ. ನೋಡ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕದಲ್ಲಿನ ಪ್ರಪಂಚದ ವಾಣಿಜ್ಯ ಕೇಂದ್ರವಾದ ಮೇಲೆ ಅಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದಕ್ಕಾಗಿ. ನೋಡ್ರಿ ಡೇಟ್ ನೆನ್ಪಿಟ್ಕೊಳ್ರಿ, 9/11 ದಾಳಿಯ ಹಿನ್ನೆಲೆಯಲ್ಲಾಗಿ ಇದು ದಾಳಿಯನ್ನು ಮಾಡಿದ್ದಾರೆ ಅಮೆರಿಕದ ಮೇಲೆ ಅಫ್ಘಾನಿಸ್ತಾನದವರು. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ KA ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೀವು ಯಾವುದೇ ಒಂದು ಟಾಪಿಕ್ ಓದಬೇಕಾದ್ರೂ ಕೂಡ ಅದ್ರ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ಓದಿದರೆ ಸಾಕು, ನೆನಪಲ್ಲಿ ಇಟ್ಕೊಳ್ಬೋದು. ನೆಕ್ಸ್ಟ್ ನೋಡ್ರಿ, 2011 ಸೆನ್ಸೆಕ್ಸ್ ಏನಿದೆಯಲ್ಲ ಅದ್ರದ್ದು ಪೂರ್ತಿ ಡೀಟೇಲ್ ತಿಳ್ಕೊಬೇಕು ನೀವು. ಕರ್ನಾಟಕ ಆಗಲಿ ಮತ್ತು ಭಾರತ ದೇಶದಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ, ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಇರುವಂಥ ರಾಜ್ಯ ಯಾವುದು ಅಂತೇಳಿ. ತಮಿಳುನಾಡು, ಕರ್ನಾಟಕ, ಗುಜರಾತ್, ಕೇರಳ. ನೋಡ್ರಿ ಎಜುಕೇಷನ್ ಅಂತೇಳಿ ಬಂದರೆ ಫಸ್ಟ್ ಟಾಪಲ್ಲಿ ಇರೋದು ಯಾವಾಗಲೂ ಕೇರಳ. ಏನು ಎಜುಕೇಷನ್ ಅಂತ ಏನಾದರೂ ಬಂತುಪ್ಪ ಅಂದರೆ ಅದಕ್ಕೆ ಫಸ್ಟ್ ನೀವು ನೆನ್ಪಿಟ್ಕೊಳ್ಬೇಕು ಕೇರಳ. ಇನ್ನಿತರ ರಾಜ್ಯಗಳಿದ್ದಾವೆ, ಅವೆಲ್ಲ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಇದ್ದಾವೆ. ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂಥ ರಾಜ್ಯ ಯಾವುದು, ಎಷ್ಟು ಪರ್ಸೆಂಟೇಜು, ಒಂದೊಂದು ಸಾರಿ ಹೇಳಿಕೆ ಮುಖಾಂತರ ಅಂದರೆ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯಗಳಿಂದ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯಗಳ ಕುರಿತಾಗಿ ಬರೆಯಿರಿ, ಅಥವಾ ಹೆಚ್ಚು ಸಾಕ್ಷರತೆಯಿಂದ ಕಡಿಮೆ ಸಾಕ್ಷರತೆಗೆ, ಕಡಿಮೆಯಿಂದ ಹೆಚ್ಚು, ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯವಿರುವಂಥ ಸ್ಥಳ ಯಾವುದು ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 1 ಅಮೃತ್ಸರ, ಲುಧಿಯಾನ, ಜಲಧರ, ಚಂಡೀಗಢ. ಸರಿಯಾದಂಥ ಉತ್ತರ ಅಮೃತ್ಸರ್. ಫೇಮಸ್ ಇದು ಅಮೃತ್ಸರ್. ಇದ್ರ ಮೇಲೆ ಯಾವಾಗಲೂ ಒಂದು ಟಾಪಿಕ್ ಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದೇ ಇರ್ತವೆ ನೋಡ್ರಿ. ನೆಕ್ಸ್ಟ್, ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತೇಳಿ. ಉತ್ತರ ಅಮೆರಿಕನ, ಏಷ್ಯಾನ, ಆಫ್ರಿಕಾನ, ಯುರೋಪ. ನೋಡ್ರಿ ಏಷ್ಯಾ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಖಂಡಗಳು ಎಷ್ಟಿದ್ದಾವೆ, ಯಾವ್ಯಾವ ಖಂಡಗಳು, ಭಾರತ ದೇಶದ ಯಾವ ಖಂಡದಲ್ಲಿ ಬರುತ್ತೆ, ಅದ್ರ ಬಗ್ಗೆ ಪೂರ್ತಿಯಾದ ಡೀಟೇಲ್ ಮಾಹಿತಿಯನ್ನು ತಿಳ್ಕೊಳ್ಬೇಕು ನೀವು. ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದು ಅಂತೇಳಿ. ಕಾಂಚನಗುಂಗ, ಮೌಂಟ್ ಎವರೆಸ್ಟ್, ನಂದಾ ದೇವಿ, ವಿಂಧ್ಯ ಪರ್ವತ. ನೋಡ್ರಿ ಮೌಂಟ್ ಎವರೆಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮೌಂಟ್ ಎವರೆಸ್ಟ್ K2 ಅಂತೇಳಿ ಕರಿತೀವಲ್ಲ, ಅದು ಪ್ರಪಂಚದಲ್ಲಿ 2ನೇ ಅತಿ ಎತ್ತರವಾಗಿರ್ತಕ್ಕಂತಹ ಪರ್ವತ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ನೀವು. ಪ್ರಪಂಚದಲ್ಲಿ ಯಾವ್ದಾವ್ದು ಇದ್ದಾವೆ, ನಮ್ಮ ಭಾರತ ದೇಶದಲ್ಲಿ K2 ಬರ್ತದೆ. ಅದೇ ರೀತಿಯಪ್ಪ ಅಂತಂದ್ರೆ ಆಳವಾಗಿರ್ತಕ್ಕಂಥ ಕಂದರಗಳ ಬಗ್ಗೆ ತಿಳ್ಕೊಳ್ರಿ, ಅದೆಲ್ಲ ನೀವು ತಿಳ್ಕೊಬೇಕು, ಪರ್ವತ ಶ್ರೇಣಿಗಳ ಬಗ್ಗೆ. ನೋಡ್ರಿ ಶ್ರೀಗಂಧ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಆಗ್ತದೆ ಯಾವ ರಾಜ್ಯದಲ್ಲಿ ಅಂತ. ನೋಡ್ರಿ ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ. ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀಗಂಧ ಅತಿ ಹೆಚ್ಚಾಗಿ ಉತ್ಪಾದನೆಯನ್ನು ಮಾಡ್ತಾರೆ. ಪ್ರಸ್ತುತ ಟ್ರೆಂಡ್ಗೆ ತಕ್ಕಂತೆ ಇವಾಗ ಏನಿದೆ ಅದರ ಡಾಟಾ ನೋಡ್ಕೊಂಡ್ಬಿಟ್ಟು ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್, ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವಂಥ ನಗರ ಯಾವುದು ಅಂತೇಳಿ. ಆವಾಗಲೇ ನಾನು ಹೇಳಿದೆ ನಿಮಗೆ, ಯಾವುದೋ ಲಾಸ್ಟ್ ಕ್ವಶನಲ್ಲಿ ವಿಶ್ವಸಂಸ್ಥೆ ಅಥವಾ ಅಂದರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಪೂರ್ತಿಯಾದ ಮಾಹಿತಿಯನ್ನು ತಿಳ್ಕೊಡ್ರಿ ಅಂತ. ನೋಡ್ರಿ 1ನೇದು ವಾಷಿಂಗ್ಟನ್, ರೋಮ್, ನ್ಯೂಯಾರ್ಕ್, ಕೈರೋ. ನೋಡ್ರಿ ಸರಿಯಾದಂಥ ಉತ್ತರ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್ನಾಗ. ನೋಡ್ರಿ ಹೇಗಂತೇಳಿ ನ್ಯೂಯಾರ್ಕ್ನ ಹೇಗ್ನಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಶ್ವದ ಅತಿ ಎತ್ತರವಾಗಿರ್ತಕ್ಕಂಥ ಪ್ರಾಣಿ ಯಾವುದು? ಜಿರಾಫೆ ಎತ್ತರವಾದ ಪ್ರಾಣಿಯಾಗಿದೆ. ಒಂಟಿ, ಆನೆ, ಕಡಮೃಗ ಇವ್ಯಾವೂ ಅಲ್ಲ. ಇವೆಲ್ಲರಿಗಿಂತ ಎತ್ತರವಾಗಿರುವಂಥದ್ದು ಹೈಟ್ ಮುಖ ಇರ್ತದಲ್ರಿ ಎಲ್ಲರಿಗಿಂತ, ಅದೇ ನೋಡ್ರಿ. ಅದೇ ಜಿರಾಫೆ. ಅದ್ರ ಕುರಿತಾಗಿ ಹೇಳಿದ್ದಾರೆ, ಅತಿ ಎತ್ತರವಾದ ಪ್ರಾಣಿ. ನೆಕ್ಸ್ಟ್, LTTE ರವರಿಂದ ಮರಣ ಹೊಂದಿರುವಂಥ ಭಾರತದ ನಾಯಕ ಯಾರು? ಇದೊಂದು ಭಯೋತ್ಪಾದಕ ಅಂಥೇಳಿ ಅಥವಾ ಟೆರರಿಸ್ಟ್ ಅಂತೇಳಿ ಕರಿತೀವಲ್ಲ, ಭಯೋತ್ಪಾದಕ ಸಂಸ್ಥೆ ಆಗಿತ್ತು ಇದೊಂದು. ರಾಜೀವ್ ಗಾಂಧಿ, ಸಂಜೀವ್ ರೆಡ್ಡಿ, ಶ್ರೀಮತಿ ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ. ನೋಡ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜೀವ್ ಗಾಂಧಿಯವರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು LTTE ಅವರೇ ಆಗಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆಮೇಲೆ ಇಂದಿರಾ ಗಾಂಧಿಯವ್ರನ್ನ ಯಾರು ಹತ್ಯೆ ಮಾಡಿದರು ಅವೆಲ್ಲ ಇದ್ದಾವೆ. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ, ಅವೆಲ್ಲ ತಿಳ್ಕೊಳ್ಬೇಕು ನೀವು. ನೆಕ್ಸ್ಟ್,
ಭಾರತದ ರಕ್ಷಣಾ ಮಂತ್ರಿ ಯಾರಾಗಿದ್ರು ಆ ಟೈಮಲ್ಲಿ? ಏನು ಭಾರತ ರಕ್ಷಣಾ? ಪ್ರಮೋದ್ ಮಹಾಜನ್ನ, ಎಲ್ ಕೆ ಅಡ್ವಾಣಿನ, ಜಸ್ವಂತ್ ಸಿಂಗ, ಜಾರ್ಜ್ ಫರ್ನಾಂಡಿಸ್. ಸರಿಯಾಗಿರ್ತಕ್ಕಂಥ ಉತ್ತರ ಜಾರ್ಜ್ ಫರ್ನಾಂಡಿಸ್. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಟೈಮಲ್ಲಿ ಯಾರಿದ್ರು ಅದ್ರ ಕುರಿತಾಗಿ. ಪ್ರಸ್ತುತ ಭಾರತ ದೇಶದ ಯಾರಿದ್ದಾರೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ರಿ. ರಕ್ಷಣಾ ಮಂತ್ರಿ. ಭಾರತದ ಭೂಪ್ರದೇಶವು ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ಅಂತೇಳಿ? ಇನ್ನು ಉದಕಮಂಡಲ, ಪಾಂಡಿಚೇರಿನ, ಕನ್ಯಾಕುಮಾರಿ, ದಕ್ಷಿಣದಾಗ ಏನು ತಿರುವನಂತಪುರನ. ಸರಿಯಾಗಿರ್ತಕ್ಕಂಥ ಉತ್ತರ ಕನ್ಯಾಕುಮಾರಿ ಇದೆ ನೋಡ್ರಿ. ಏನು ಭೂಮಿಯ ದಕ್ಷಿಣದ ತುದಿ ಕನ್ಯಾಕುಮಾರಿ. ಒಟ್ಟಾರೆ ಭಾರತದ ದಕ್ಷಿಣ ಅತ್ಯಂತ ಕೊನೆಯ ತುದಿ ಅಂತಂದ್ರೆ ಇಂದಿರಾ ಪಾಯಿಂಟ್ ಆಗಿರ್ತದ. ಏನು ಇಲ್ಲೇನು ಕೇಳಿದ್ರಪ್ಪ ಅಂತಂದ್ರೆ ಇಂದಿರಾ ಪಾಯಿಂಟ್ ಅಲ್ಲ, ದಕ್ಷಿಣ ತುದಿ ಎಲ್ಲಿ ಕೊನೆಗೊಳ್ತದ ಅಂತ ಇಂದಿರಾ ಪಾಯಿಂಟ್ ಹತ್ರ. ನೀವು ನೋಡ್ರಿ, ಒಂದು ಇಂಡಿಯಾ ಮ್ಯಾಪ್ ತಗೊಳ್ರಿ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ನೋಡ್ರಿ, ಪೂರ್ವಕ್ಕೆ ಯಾವುದು ಬರ್ತದೆ, ಪಶ್ಚಿಮಕ್ಕೆ ಯಾವ್ದು ಬರ್ತದೆ, ಆಮೇಲೆ ದಕ್ಷಿಣಕ್ಕೆ ಯಾವ್ದು ಬರ್ತದೆ, ಉತ್ತರಕ್ಕೆ ಯಾವುದು. ನೋಡ್ರಿ ಇಲ್ಲಿ ಏನು ಕೇಳಿದ್ದಾರೆ, ಭಾರತದ ದಕ್ಷಿಣ ತುದಿ ಅಂತಂತಂದ್ರೆ ಕನ್ಯಾಕುಮಾರಿ ಇಲ್ಲಿ ಬರುತ್ತೆ. ಕನ್ಯಾಕುಮಾರಿ ಇಲ್ಲಿ ಇಲ್ಲಪ್ಪ ಅಂತಂತಂದ್ರೆ ಅದು ದಕ್ಷಿಣದ ಕೊನೆಯ ತುದಿಯಾಗಿದೆ ಅಂತ ತಿಳ್ಕೊಬೇಕು. ಉತ್ತರದಲ್ಲಿ ಎಲ್ಲಿತ್ತು, ಪೂರ್ವದಲ್ಲಿ ಇತ್ತು, ಪಶ್ಚಿಮದಲ್ಲಿ ಇತ್ತು, ಅದ್ರ ಬಗ್ಗೆ ತಿಳ್ಕೊಳ್ರಿ. ಆಮೇಲೆ 75ನೇ ಪ್ರಶ್ನೆಪ್ಪ ಅಂತ, ಅಮೆರಿಕದ 2ನೇ ಮಹಾಯುದ್ಧ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಯಾವುದು? ಬೀಜಿಂಗ, ಹಿರೋಶಿಮಾ, ಟೋಕಿಯೋ, ಆಮೇಲೆ ರಂಗೋನ. ಹಿರೋಶಿಮಾ, ನಾಗಸಾಕಿ ಅಂತೇಳಿ ಎಲ್ಲರೂ ಕೇಳಿರ್ತೀರಿ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಏನು ಅಣುಬಾಂಬನ್ನು ಹಾಕಿರ್ತಕ್ಕಂಥದ್ದು ಹಿರೋಶಿಮಾ, ನಾಗಸಾಕಿ ಮೇಲೆ 2ನೇ ಮಹಾಯುದ್ಧ ಸಂದರ್ಭದಲ್ಲಿ. ಮಹಾತ್ಮ ಗಾಂಧಿದು ಹುಟ್ಟಿರ್ತಕ್ಕಂಥ ವರ್ಷ ಯಾವುದು ಅಂತೇಳಿ ಕೇಳಿದ್ದಾರೆ. 1889, 1900, 1869 ಅಥವಾ 1869. ಎಷ್ಟು? 1869 ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಜನನವನ್ನು ಹೊಂದ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಮ್ಮಲಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಚೀನಾ ಯಾತ್ರಿಕ ಹುಯೆನ್ಸಾಂಗ, ಮೆಗಾಸ್ತಾನಿಸಾ ಅಥವಾ ಫಾಹಿಯಾನ ಅಥವಾ ಇಥಿಕ್ಸ್? ಹುಯೆನ್ಸಾಂಗ್ ಅಂತೇಳಿ ಆನ್ಸರ್. ನಾನು ಏನು ಹೇಳಿದೆ, ವಿದೇಶಿಯರು ಯಾರ್ಯಾರು ಇದಾರಲ್ಲ ಭಾರತ ದೇಶದಲ್ಲಿ ಯಾವಾಗ ಬಂದರು, ಯಾವ ರಾಜ್ಯರ ಆಸ್ಥಾನದಲ್ಲಿ ಇದ್ರು, ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಅಪ್ಲೋಡ್ ಮಾಡ್ತೀನಿ, ಅದ್ರ ಕುರಿತಾಗಿ ನೀವು ತಿಳ್ಕೊಳ್ರಿ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಮೂಲ ಗುರಿ ಏನಾಗಿದೆ ಅಂತ? ಕಚ್ಚಾ ವಸ್ತುಗಳ ದೋಚುವಿಕೆ, ತನ್ನ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಪಡೆಯೋದು ಮತ್ತು ವಸಾಹತು ಸ್ಥಾಪನೆ, ವ್ಯಾಪಾರ. ನೋಡ್ರಿ, ಇದು ಮೇನ್ ಉದ್ದೇಶ ಏನಿತ್ತಪ್ಪ ಅಂತಂತಂದ್ರೆ ವ್ಯಾಪಾರವನ್ನು ಮಾಡೋದು. ವ್ಯಾಪಾರವೇ ನಮ್ಮ ಗುರಿ, ಸಾಮ್ರಾಜ್ಯವನ್ನು ಕಟ್ಟುವಂಥದ್ದಲ್ಲ ಅಂತೇಳಿ ಅವ್ರ ಮೂಲವಾಗಿರ್ತಕ್ಕಂಥ ಘೋಷಣೆ ಆಗಿತ್ತು. ಯಾವುದು? ಈಸ್ಟ್ ಇಂಡಿಯಾ ಕಂಪನಿ. ಫಸ್ಟ್ ಭಾರತ ದೇಶಕ್ಕೆ ಯಾರು ಬರ್ತಾರೆ? ಈ ಕಂಪನಿಗಳಿದಾವಲ್ಲ, ಈಸ್ಟ್ ಇಂಡಿಯಾ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಇವೆಲ್ಲ ಕಂಪ್ನಿಗಳು ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು, ಯಾವ ಇಯರಲ್ಲಿ ಸ್ಥಾಪನೆ ಮಾಡಿದ್ರು, ಹೇಳಿಕೆ ರೂಪದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಪೋರ್ಚುಗೀಸ್ ರಾಯಭಾರಿ ಯಾರು, ಏನು ಪೋರ್ಚುಗೀಸ್ ನಾವಿಕ ಯಾರು, ಇವೆಲ್ಲ ಕೇಳ್ತಾರೆ. ಅದ್ರ ಮೇಲೆ ತಿಳ್ಕೊಬೇಕು ನೀವು. ನೆಕ್ಸ್ಟ್ ನೋಡೋಣ, ಭಾರತ ನೆಪೋಲಿಯನ್ ಅಂತ ಬಿರುದನ್ನು ಹೊಂದಿರುವಂಥವ್ರು ಯಾರಪ್ಪ? ಸಮುದ್ರಗುಪ್ತನ, ಅಶೋಕನ, ಚಂದ್ರಗುಪ್ತ ಮೌರ್ಯನ, ಚಂದ್ರಗುಪ್ತ. ನೋಡ್ರಿ, ಸಮುದ್ರಗುಪ್ತನನ್ನೇ ಭಾರತದ ನೆಪೋಲಿಯನ್ ಅಂತೇಳಿ ಕರೀತಾರೆ. ನೀವು ಪ್ರತಿಯೊಬ್ಬ ರಾಜರ ಅವ್ರ ಬಿರುದುಗಳು ಅಥವಾ ಅವರ ಇರುವಂಥ ಹೆಸರುಗಳು ಏನೇನಿದಾವೆ, ಇತರ ಹೆಸರುಗಳು, ಅದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನೆಕ್ಸ್ಟ್, ಭಾರತೀಯ ನಾಗರಿಕ ಸೇವೆ ICS ಪ್ರಥಮ ಭಾರತೀಯ ಯಾರು ಬರೆದವ್ರಪ್ಪ ಅಂತಂತಂದ್ರೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಇವಾಗ ನಾವೆಲ್ಲ KS IAS ಯಾವ ಥರ ಬರಿತೀವಲ್ಲ, ಆ ಟೈಮಲ್ಲಿ ICS ಅಂತೇಳಿ ಇತ್ತು. ನೋಡ್ರಿ, ಒಂದನೇದು ಸುಭಾಷ್ ಚಂದ್ರ ಬೋಸ್. ಸರಿಯಾಗಿರ್ತಕ್ಕಂಥ ಉತ್ತರನ ಸುಭಾಷ್ ಚಂದ್ರ, ಸುರೇಂದ್ರನಾಥ್ ಬ್ಯಾನರ್ಜಿನ, ಸತ್ಯೇಂದ್ರನಾಥ್ ಟ್ಯಾಗೂರ, C.D. ದೇಶ್ಮುಖ. ನೋಡ್ರಿ, ಸತ್ಯೇಂದ್ರನಾಥ್ ಟ್ಯಾಗೂರ್ ಅವರು ಏನು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾಗಿರ್ತಕ್ಕಂಥ ಪ್ರಥಮ ಭಾರತೀಯ ಇವರಾಗಿದ್ದಾರೆ. ನೋಡ್ರಿ, ಹೆಸರುವಾಸಿಯಾಗಿರ್ತಕ್ಕಂಥ ಪಂಚತಂತ್ರ ಕಥೆಯನ್ನು ಬರೆದವರು ಯಾರು? ವಿಷ್ಣು ಶರ್ಮಾ, ಕಾಳಿದಾಸ, ತುಳಸಿದಾಸ, ಮಾಲ. ನೋಡ್ರಿ, ವಿಷ್ಣು ಶರ್ಮನೇ ಅಪ್ಪ ಅಂತಂದ್ರೆ ಈ ಪಂಚತಂತ್ರ ಕಥೆಗಳನ್ನು ಬರೆದಿರ್ತಕ್ಕಂತಹ ಕಥೆಗಾರ. ಸಿಂಧೂ ನಾಗರಿಕತೆಯ ಬಂದರ ಪಟ್ಟಣ ಯಾವುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರೂಪರ, ಮೇಂಜುದಾರ, ಲೋಥಲ, ಕಲಿಬಂಗ. ಲೋಥಲ್ ಏನಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್, ಬುದ್ಧನ ಪ್ರಥಮ ಪ್ರವಚನ ನೀಡಿರ್ತಕ್ಕಂಥ ಸ್ಥಳ ಏನ್ರಿ? ಆ ಪ್ರವಚನಗಳು ಎಲ್ಲೆಲ್ಲಿ ನೀಡಿದ್ರು ಅವ್ರ ಕುರಿತಾಗಿ ನೋಡ್ರಿ. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ 1 ಇಲ್ಲ 2 ಫಿಕ್ಸ್ ಕ್ವಶನ್ ಇರ್ತವೆ. ಸಾಚಿನ, ಗಯಾನ, ಲುಂಬಿನ, ಸಾರನಾಥ್. ನೋಡ್ರಿ, ಸಾರನಾಥದ ಜಿಂಕೆ ವನದಲ್ಲಿ ಪ್ರಥಮವಾಗಿರ್ತಕ್ಕಂಥ ಪ್ರವಚನವನ್ನ ನೀಡಿರ್ತಾರೆ ಅವರು, ಬುದ್ಧರವರು. ನೋಡ್ರಿ, ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗಿತ್ತು ಅಂತೇಳಿ? ಒಂದೇದು
ಇತ್ತು. ಆಮೇಲೆ ಸಮುದ್ರಗುಪ್ತನಿಗಿತ್ತ ಅಥವಾ ಅಶೋಕನಿಗಿತ್ತ ಚಂದ್ರಗುಪ್ತನಿಗಿತ್ತ. ನೋಡ್ರಿ, ಚಂದ್ರಗುಪ್ತ ಮೌರ್ಯನಿಗೆ ಅಂದರೆ 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅನ್ನುವಂಥ ಒಂದು ಬಿರುದನ್ನು ಹೊಂದಿದ್ರು. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದರ ಮೊಘಲ್ ದೊರೆ ಯಾರಿದ್ರು? ಅಕ್ಬರ, ಹುಮಾಯೂನ, ಔರಂಗಜೇಬ, ಜಹಾಂಗೀರ್. ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಿತ್ತಪ್ಪ? ಜಹಾಂಗೀರ್ ಏನಿರ್ತಾರ ಇವರು ಮೊಘಲರ ಏನು ದೊರೆ ಆಗಿರ್ತಾರೆ. ಇವರಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇವರೇ ದೊರೆ ಇದ್ರು, ಇವರು ಜಹಾಂಗೀರ್ ಅವರು. ನೆಕ್ಸ್ಟ್, ಬಂಗಾಳ ವಿಭಜನೆ ಯಾವಾಗಾಯಿತು? 1905, ಇವು ಯಾವುದೂ ಅಲ್ಲ. 1904, 1906. 1905 ಅಂದ್ರೆ ಬಂಗಾಳದ ವಿಭಜನೆಯನ್ನ ಆಗುತ್ತೆ. ನೋಡ್ರಿ, ಬಹಳಷ್ಟು ಇಸ್ವಿ ಬಗ್ಗೆ ಕೇಳಿದ್ದಾರೆ. ಇವಾಗ ಇಸ್ವಿ ಬಗ್ಗೆ ಕೇಳೋದು ರೇರು, ಆದರೂ ಕೂಡ ಇಸ್ವಿಯನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ದೆಹಲಿಯ ಮೈಸೂರಿನ ಸುಲ್ತಾನನಾದ ವರ್ಷ ಯಾವುದಂತ? ಹೈದರಾಲಿ ಮೈಸೂರಿನ ಸುಲ್ತಾನ ಆಗಿರ್ತಕ್ಕಂಥ ವರ್ಷ 1748, 1762, 1760, 1756. ನೋಡ್ರಿ, 1762ರಲ್ಲಿ ಅಧಿಕೃತವಾಗಿ 1761, 62ರ ಅವಧಿಯಲ್ಲಿ ಅಧಿಕಾರನ ವಹಿಸ್ಕೊತಾನೆ. ಅದೇ ಸಂದರ್ಭದಲ್ಲಿ 62 ಅಂತಂತಂದ್ರೆ ಇವನು ಅಧಿಕಾರ ಮೈಸೂರಿನ ಸುಲ್ತಾನನಾದ ವರ್ಷ ಅಂತ ನಾವು ತಿಳ್ಕೊಳ್ಬೇಕು. ನೋಡ್ರಿ, ಶಿವಾಜಿಯ ಜನ್ಮಸ್ಥಳ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಶಿವನಗಿರಿ ದುರ್ಗ ಅಂತೇಳಿ. ಆಪ್ಷನ್ಸ್ 3 ಶಿವನಗಿರಿ ದುರ್ಗ, ಅಮರಕೋಟೆ ಅಲ್ಲ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ವಾಸ್ಕೋಡಿಗಾಮ ಭಾರತಕ್ಕೆ ಕಾಲಿಟ್ಟಿರ್ತಕ್ಕಂಥ ವರ್ಷ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲ, ಆದರೂ ತಿಳ್ಕೊಳ್ರಿ. 1498, 1425, 1600, 1598. ಸರಿಯಾದ ಉತ್ತರ 1498. ಎಲ್ಲಿ ಬರ್ತಾನೆ? ಭಾರತದ ಕ್ಯಾಲಿಕಟ್. ಯಾರು? ಜಾಮೋರಿನ್ ರಾಜನಿಂದಪ್ಪ ಅಂತ ಅನುಮತಿ ಪಡೆದು ವ್ಯಾಪಾರವನ್ನು ಇವನು ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್, ದೀನ್ ಇ ಇಲಾಹಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ? ಸರಿಯಾಗಿರ್ತಕ್ಕಂಥ ಉತ್ತರ ಅಕ್ಬರ್ ಏನಿದಲ್ಲ ಅವನೇಪ್ಪ ಅಂತಂದರೆ ಈ ದೀನ್ ಇ ಇಲಾಹಿಯನ್ನು ಸ್ಥಾಪನೆ ಮಾಡ್ತಾನೆ. ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಪ್ರಜಾಪ್ರಭುತ್ವದ 4ನೇ ಸ್ತಂಭ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ಇಂಪಾರ್ಟೆಂಟ್. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕೋದ್ಯಮ 4ನೇ ಅಂಗ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿದಾವೆ ಅಂತೇಳಿ? ದೊಡ್ಡದಾಗಿರ್ತದ ಅದೇ ಹೆಚ್ಚಿಗೆ ಲೋಕಸಭಾ ಕ್ಷೇತ್ರಗಳು. ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಗುಜರಾತ, ಮಧ್ಯಪ್ರದೇಶ. ಸರಿಯಾಗಿರ್ತಕ್ಕಂಥ ಉತ್ತರ ಆಂಧ್ರ ಪ್ರದೇಶ 80 ಕ್ಷೇತ್ರಗಳನ್ನು ಹೊಂದಿದೆ. ಟಾಪಲ್ಲಿ ಇರೋದಿದೆ. ರಾಜ್ಯದ ರಾಜ್ಯಪಾಲರನ್ನು ರಾಜ್ಯದ ಜನತೆಯಿಂದ ಆಯ್ಕೆ ಆಗ್ತಾರೆ, ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ, ರಾಜ್ಯ ಶಾಸಕಾಂಗ ಚುನಾಯಿತಲಾಗ್ತದೆ, ಪ್ರಧಾನಮಂತ್ರಿ. ನೋಡ್ರಿ, ರಾಷ್ಟ್ರಪತಿಗಳು ಇವರನ್ನ ನಾಮಕರಣ ಮಾಡಿ ನೇಮಕವನ್ನ ಮಾಡ್ತಾರೆ. ರಾಷ್ಟ್ರಪತಿಯವರು ಪ್ರತಿಯೊಬ್ಬರು ನೋಡ್ಬೇಕು ನೀವು. ನೋಡ್ರಿ, ಭಾರತದಲ್ಲಿ ಚುನಾವಣೆ ನಡೆಯುವುದು ಯಾವ ಆಧಾರದ ಮೇಲೆ ಅಂತಂದ್ರೆ ದ್ವಿಸದಸ್ಯತೆ ಚುನಾವಣಾ ಕ್ಷೇತ್ರ, ಸಿ ಮತ್ತು ಡಿ, ಮತ್ತು ಏಕಸದಸ್ಯ ಚುನಾವಣಾ ಕ್ಷೇತ್ರ ಮತ್ತು ಬಹುಸದಸ್ಯ ಚುನಾವಣಾ ಕ್ಷೇತ್ರ ಅಂತೇಳಿ. ನೋಡ್ರಿ, ಏಕಸದಸ್ಯ ಚುನಾವಣಾ ಕ್ಷೇತ್ರಗಳ ಮೂಲಕ ಭಾರತದಲ್ಲಿ ಚುನಾವಣೆಯನ್ನ ನಡೆಸ್ತಾರೆ. ನೋಡ್ರಿ, ಭಾರತದ ಪ್ರಧಾನಿ ಆಗೋದಕ್ಕೆ ಕನಿಷ್ಠವಾಗಿರ್ತಕ್ಕಂಥ ಎಷ್ಟು ವರ್ಷನ ವಯಸ್ಸಾಗಿರ್ಬೇಕು? 30, 35, 21, 25. ನೋಡ್ರಿ, 25 ವರ್ಷ ಲೋಕಸಭೆ ಸದಸ್ಯನಾಗಲು ಕನಿಷ್ಠವಾಗಿರ್ತಕ್ಕಂಥ ವಯಸ್ಸ ಎಷ್ಟು? 25 ಇಯರ್ಸ್ ಆಗಿರ್ಬೇಕು ನೋಡ್ರಿ ಪ್ರಧಾನಮಂತ್ರಿಗೆ. ಮಧುಮೇಹ ಇದರಿಂದ ಉಂಟಾಗುತ್ತದೆ. ನೋಡ್ರಿ, ಮಧುಮೇಹ ಇದರಿಂದ ಉಂಟಾಗ್ತದೆ. ರಕ್ತದ ಸಕ್ಕರೆಯು ಕಡಿಮೆ ಇಡುವಿಕೆ, ಹಸಿವಿಲ್ಲದಿರುವಿಕೆ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ, ರಕ್ತದಲ್ಲಿ ಹೆಚ್ಚಿನ ಇನ್ಸುಲಿನ್ ಇರುವಿಕೆ. ನೋಡಿ, ಸರಿಯಾದಂಥ ಉತ್ತರ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ. ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ, ಇನ್ಸುಲಿನ್ ಕೊರತೆಯಿಂದಾಗಪ್ಪ ಅಂತಂದ್ರೆ ಮಧುಮೇಹ ಅಥವಾ ನಾವು ಇವಾಗ ಸಕ್ಕರೆ ಕಾಯಿಲೆ ಅಂತೀವಲ್ಲ ಅದು ಉಂಟಾಗ್ತದೆ. ನೆಕ್ಸ್ಟ್, ರಿಕೆಟ್ಸ್ ಒಂದು ವಿಧಾನ. ಇದು ಯಾವ ರೀತಿಯಾಗಿರ್ತಕ್ಕಂಥ ರೋಗ ಇದೆ ಅಂತಂದ್ರೆ ಇದು ನ್ಯೂನ್ಯತಾ ರೋಗ. ವಿಟಮಿನ್ ಡಿ ಇಂದಪ್ಪ ಅಂತಂತಂದ್ರೆ ಈ ರಿಕೆಟ್ಸ್ ಅನ್ನುವಂಥದ್ದು ಏನು? ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ. ವಿಟಮಿನ್ ಬಗ್ಗೆ ಫುಲ್ ತಿಳ್ಕೊಳ್ಬೇಕು ನೀವು. ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದವರು ಯಾರು? ನಾನು ಆವಾಗಲೇ ಹೇಳಿದೆ ಗುರುತ್ವಾಕರ್ಷಣೆ ಬಗ್ಗೆ ನಿಮಗೆ. ನ್ಯೂಟನ್ ಕುರಿತಾಗಿ ಸರ್ ಐಸಾಕ್ ನ್ಯೂಟನ್ನ, ಮೇಡಮ್ ಕ್ಯೂರಿನ, ಗೆಲಿಲಿಯೋ ಡಾರ್ವಿನ್. ನೋಡ್ರಿ, ಸರ್ ಐಸಾಕ್ ನ್ಯೂಟನ್ ರವರು ಗುರುತ್ವಾಕರ್ಷಣೆಯ ಬಲದ ಕುರಿತಾಗಿ ತಿಳಿಸ್ಕೊಡ್ತಾರೆ. ಇವರು ಮೊದಲ, 2 ಮತ್ತು 3ನೇ ನಿಯಮಗಳು ಏನೇನಿದಾವೆ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿರಿ. ನೆಕ್ಸ್ಟ್, ಅನಾಫಿಲಸ್ ಸೊಳ್ಳೆಯಿಂದ ಬರುವಂಥ ರೋಗಗಳು. ಈ ಸೊಳ್ಳೆ ಕಚ್ಚೋದ್ರಿಂದ ಯಾವ ರೀತಿಯ ರೋಗ ಬರ್ತದೆ? ಉದರಬೇನೆನ, ಗಂಟಲು ರೋಗನ, ಮಲೇರಿಯಾ, ಕ್ಯಾನ್ಸರ್. ನೋಡ್ರಿ, ಮಲೇರಿಯಾ ರೋಗ ಇದ್ರ ಕುರಿತಾಗಿ ನೋಡ್ಕೊಳ್ಬೇಕು ನೀವು. ನೋಡ್ರಿ, ರಕ್ತ ಕೆಂಪಗಾಗಿರೋದಕ್ಕೆ ಇದು ಕಾರಣವಾಗಿದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ನೋಡ್ರಿ, ಪ್ಲಾಸ್ಮಾ, ಲವಣ, ಆಮ್ಲಜನಕ, ಹಿಮೋಗ್ಲೋಬಿನ್. ನೋಡ್ರಿ, ಹಿಮೋಗ್ಲೋಬಿನ್ ಕೊರತೆಯಿಂದ ಇರೋದ್ರಿಂದನೇ ರಕ್ತ ಕೆಂಪಗಾಗಿರೋದನ್ನ ನಾವು ಕಾಣಬಹುದು.
ರಕ್ತ ಹೆಪ್ಪುಗಟ್ಟುತ್ತದಲ್ಲ, ಅದು ಹಿಮೋಗ್ಲೋಬಿನ್ ಅಂಶ ಇರೋ ಕಾರಣದಿಂದಾಗೆ ನಮ್ಮ ದೇಹದಲ್ಲಿ ರಕ್ತವು ಕೆಂಪು ಕಟ್ಟುತ್ತದೆ. ನೋಡಿದ್ರಲ್ಲ, ಇವತ್ತು ನಾವು 2002ರ ಪ್ರಶ್ನೆ ಪತ್ರಿಕೆಗಳ ಕುರಿತಾಗಿ ನೋಡಿದ್ವಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ. ನಾನು ಇಂಡಿವಿಜುವಲ್ ಆಗಿ ಇದ್ರ ಯಾವ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡಿದ್ದೀನಲ್ಲ ಅದು ಕುರಿತಾಗಿ ಪೂರ್ತಿಯಾದ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಅಲ್ಲಿ ಗಂಟಪ್ಪ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.